ದಯವಿಟ್ಟು ಓದ್ತೀರಮ್ಮ. ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 1ನೇ ವಚನ. ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ. ಜ್ಞಾನೋಕ್ತಿ 22:1. ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ಸಾಕಮ್ಮ, ಎಲ್ಲರೂ ನಿಮ್ಮ ಬೈಬಲ್ಗಳನ್ನು ನಮ್ಮ ಉಡಿಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ನನ್ನ ಕಡೆ ನೀವು ಗಮನ ಕೊಡ್ಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಕೇಳೋದಕ್ಕೋಸ್ಕರ ಸಿದ್ಧವಾಗಿದ್ದೀರಾ? ಸೊ ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ನೋಡ್ತೇವೆ, ನನ್ನ ಪ್ರೀತಿಯ ದೇವ ಜನರೇ, ನಾವು ಓದಿಕೊಂಡಿರುವಂತ 3 ಭಾಗದಲ್ಲಿ, ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯದಲ್ಲಿ, ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯದಲ್ಲಿ ಮತ್ತು ಪರಮಗೀತ 1ನೇ ಅಧ್ಯಾಯದಲ್ಲಿ, ಈ 3 ಸ್ಥಳಗಳಲ್ಲಿ ನಾವು ಓದಿರುವಂತ 3 ವಾಕ್ಯ ಭಾಗಗಳಲ್ಲಿ ಒಂದೇ ಒಂದು ದೇವರು ಏನ್ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ಒಳ್ಳೆಯ ಹೆಸರು ಉತ್ತಮ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತಿದ್ದೇವೆ ನನ್ನ ದೇವ ಜನರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ದೇವರು ನಮಗೆ ಆತನು ಒಳ್ಳೆಯ ಹೆಸರು ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯ. ಸುಗಂಧ ತೈಲಕ್ಕಿಂತಲೂ ಒಬ್ಬ ಮನುಷ್ಯನಿಗೆ ಒಳ್ಳೆಯ ಹೆಸರು ಬಹಳ ಪ್ರಾಮುಖ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದೇ ಜ್ಞಾನೋಕ್ತಿ 22ನೇ ನೋಡ್ತೀವಿ, ಬಹುಧನಕ್ಕಿಂತಲೂ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಹೆಸರು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಿದ್ದೇವೆ. ಹಾಗಾದ್ರೆ ಇವತ್ತು ಒಳ್ಳೆಯ ಹೆಸರು ಒಬ್ಬ ಮನುಷ್ಯನಿಗಿರ್ಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದೇನೆ. ತಾನು ಸೃಷ್ಟಿ ಮಾಡಿರುವಂತ ಜನರು ಒಳ್ಳೆ ಹೆಸರನ್ನು ಪಡೆದುಕೊಂಡವರಾಗಬೇಕೆಂಬುದಾಗಿ ದೇವರು ಬಯಸುವಂತ ಸಂದರ್ಭದಲ್ಲಿ, ನನ್ನ ಪ್ರೀತಿ ದೇವರ ಮಕ್ಕಳೇ, ಇವಾಗ ದೇವರು ಕೋರಿದಂತೆ, ದೇವರು ಬಯಸಿದಂತೆ ನಾವು ಅನೇಕ ಉತ್ತಮವಾದಂತ ಹೆಸರುಗಳನ್ನು ಇಟ್ಟುಕೊಂಡ್ರು ಕೂಡ ನಮ್ಮ ಜೀವಿತದಲ್ಲಿ ಯಾಕೆ ನಾವು ಆ ಹೆಸರಿಗೆ ತಕ್ಕಂತ ಜೀವಿತವಾಗಲಿ, ಹೆಸರಿಗೆ ತಕ್ಕಂತ ಆಶೀರ್ವಾದವಾಗಲಿ, ಹೆಸರಿಗೆ ತಕ್ಕಂತ ಬದುಕಾಗಲಿ ಯಾಕೆ ನಾವು ಜೀವಿಸ್ತಲ್ಲ ಎಂಬುದಾಗಿ ಒಂದು ಸಾಮಾನ್ಯವಾದಂತ ಪ್ರಶ್ನೆ ನಮ್ಮನ್ನು ನಾವು ಹಾಕೊಳ್ಳಬೇಕಂತ ಹೇಳಿರಿ. ಹಲ್ಲೆಲೂಯಾ. ನೋಡ್ರಿ, ಉದಾಹರಣೆಗೆ ನಾವು ಹೆಸರು ಇಡುವಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಮೊದಲನೇದಾಗಿ ನಾವು ಮಗು ಹುಟ್ಟಿದ ತಕ್ಷಣ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಅದು ಇನ್ನು ಮಗು ಇರುವಾಗ ನಾವೊಂದು ಹೆಸರು ಕೊಡ್ತೇವೆ. ಅದಕ್ಕೆ ಪರ್ಮನೆಂಟ್ ಆಗಿ ಇನ್ನೊಂದು ಹೆಸರು ಅದಕ್ಕೆ ಇಡೋ ತನಕ ಒಂದು ತಾತ್ಕಾಲಿಕವಾದ ಒಂದು ಹೆಸರು ಕೊಡ್ತೀವಿ. ಚಿಂಟು, ಪಿಂಕಿ, ಚಿನ್ನು, ರಿಕ್ಕಿ, ಹೌದಲ್ಲ? ಹಿಂಗ ಕೆಲವೊಂದು ಮುದ್ದು ಮುದ್ದಂತ ಹೆಸರುಗಳನ್ನ ನಾವ್ ಏನ್ ಮಾಡ್ತೀವಿ, ಹೆಸರುಗಳನ್ನ ಮೊದಲನೇದಾಗಿ ಕೊಡ್ತೀವಿ. ಕೊಟ್ಟು ಆ ಮಗುವನ್ನು ಕರಿತೀವಿ. ಕರೆದ ಮೇಲೆ ಏನ್ ಮಾಡ್ತೀವಿ ಅಂದ್ರೆ, ಆ ಮಗು ಸ್ವಲ್ಪ ಬೆಳೆದ ಮೇಲೆ ನಾವು ಇನ್ನೊಂದು ಹೆಸರು ಕೊಡ್ತೀವಿ. ಅದಕ್ಕೆ ಇನ್ನೊಂದು ಹೆಸರ ಏನ್ ಕೊಡ್ತೀವಪ್ಪ ಅಂತಂದ್ರೆ, ಶಾಲಾ ದಾಖಲಾತಿಗಳಾಗಲಿ, ಯಾವುದೇ ಇದರಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಅದು ಪರಿಪೂರ್ಣವಾಗಿ ಅದು ಹೆಸರಿರ್ಬೇಕೆಂಬುದಾಗಿ ಆಮೇಲೆ ನಾವು ಹೆಸರನ್ನು ಚಾಯ್ಸ್ ಮಾಡಿ, ಒಳ್ಳೆ ಹೆಸರನ್ನ ಆಯ್ಕೆ ಮಾಡಿ, ನಾವು ಒಳ್ಳೊಳ್ಳೆ ಹೆಸರುಗಳನ್ನ ನಾವು ಆ ಮಗುವಿಗೆ ನಾವು ಕೊಡ್ತೇವೆ. ಕೊಟ್ಟ ಮೇಲೆ ನಾವು ನೋಡ್ತೀವಿ, ಇವತ್ತು ಹೆಸರು ನಾವು ಕೊಡ್ತೇವೆ, ಹೆಸರನ್ನ ನಾವು ಇಡ್ತೇವೆ. ಆದ್ರೆ ಇವತ್ತು ಬಹಳ ಒಂದು ಆಲೋಚನೆ ಮಾಡುವಂತ ಸಂಗತಿ ಏನಪ್ಪಾ ಅಂತಂದ್ರೆ, ಹೆಸರಿಗೆ ತಕ್ಕ ಹಾಗೆ ನಮ್ಮ ಜೀವಿತಗಳು ಇರುವುದಿಲ್ಲ. ಯಾಕೆ ಇವತ್ತು ಹೆಸರಿಗೆ ತಕ್ಕಂಗೆ ನಮ್ಮ ಜೀವಿತಗಳು ಇರುವುದಿಲ್ಲಪ್ಪ ಅಂತಂದ್ರೆ, ನಾವು ಒಳ್ಳೊಳ್ಳೆ ಹೆಸರು ಇಟ್ಕೊಂಡ್ರು ಕೂಡ ಹೆಸರಿಗೆ ತಕ್ಕಂತೆ ನಮ್ಮ ಬದುಕಿರುವುದಿಲ್ಲ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಅವೆಲ್ಲ ಹೆಸರುಗಳು, ನಾವು ಇಟ್ಟಿರುವಂತ ಹೆಸರುಗಳು ಅವು ನಮಗೆ ಒಳ್ಳೆಯವಾಗಿ ತೋರಿದ್ರಿಂದ ಅವು ಕೆಲಸ ಮಾಡಂಗಿಲ್ಲ ಅಂತ ಹೇಳಿರಿ. ಅರ್ಥ ಆಗ್ಲತ್ತದ್ರಿ? ನಾವು ಯಾವ ಯಾವ ಹೆಸರುಗಳನ್ನ ನಾವು ಚಾಯ್ಸ್ ಮಾಡ್ತೀವೋ, ಯಾವ ಹೆಸರುಗಳು ನಮಗೆ ಬಹಳ ಇಷ್ಟ ಆಗ್ತದೋ ಆ ಹೆಸರುಗಳನ್ನು ನಮ್ಮ ಇಷ್ಟ ಪ್ರಕಾರವಾಗಿ ನಾವು ಆ ಹೆಸರನ್ನು ನಾವು ಇಟ್ಟಿದ್ರಿಂದ ನಾವು ನೋಡ್ತೇವೆ, ಆ ಹೆಸರಿನ ಅರ್ಥ ಪ್ರಕಾರವಾಗಿ ಆ ವ್ಯಕ್ತಿಯಾಗಲಿ, ಆ ಒಂದು ಮನುಷ್ಯನಾಗಲಿ ಜೀವಿಸ್ಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಆ ಹೆಸರು ಹೆಂಗ್ ಬಂದಿರ್ತದ್ರಿ, ನಮಗೆ ಇಷ್ಟವಾದಂತ, ನಮಗೆ ಸಂತೋಷವಾದಂತ ಅದು ಹೆಸರು ನಾವು ಇಟ್ಟಿರ್ತೀವಿ ಅಂತೇಳಿ. ಅದಕ್ಕೆ ಆತನ ಜೀವಿತದಲ್ಲಿ ಏನಿರಂಗಿಲ್ಲ ಅಂದ್ರೆ, ಸಂತೋಷನೂ ಇರಂಗಿಲ್ಲ, ಮತ್ತೆ ಏನಿರಂಗಿಲ್ಲ, ಆಶೀರ್ವಾದನೂ ಕೂಡ ಇರಂಗಿಲ್ಲ. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ನಿತ್ಯಾನಂದ ಅಂತೇಳಿ ಹೆಸರು ಇಟ್ಟಿರ್ತಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ತಂದೆ ತಾಯಿಗಳ ಹೆಸರು ಯಾಕೆ ಇಡ್ತಾರೆ ಅಂದ್ರೆ, ನಿತ್ಯಾನಂದ ಅಂದ್ರೆ ಆತನ ಯಾವಾಗಲೂ ಆನಂದವಾಗಿರ್ಬೇಕಂತ ಅದರ ಅರ್ಥ. ಹೌದಲ್ಲ? ನಿತ್ಯಾನಂದ ಅಂತಂದ್ರೆ ಯಾವಾಗಲೂ ಏನಾಗಿರ್ಬೇಕು, ಆತನು ಆನಂದವಾಗಿರ್ಬೇಕು, 24/7 ಆನಂದವಾಗಿರ್ಬೇಕು ನಮ್ಮ ಮಗ ಅಂತೇಳಿ ಹೆಸರು ಇಟ್ಟಿರ್ತಾರೆ. ಆದ್ರೆ ಹೆಸರಿಗೆ ತಕ್ಕಂಗೆ ಆತನು ನಿಜವಾಗಿ ಜೀವಿತದಲ್ಲಿ ಆತನು ನಿತ್ಯ ಆನಂದ ಆತನಲ್ಲಿ ಇರಂಗಿಲ್ಲ. ಶಾಂತಮ್ಮ ಅಂತ ಹೆಸರು ಇಟ್ಟಿರ್ತಾನೆ ಅವ್ರ ತಂದೆ ತಾಯಿ ಹುಟ್ಟದಾಗ. ಏನಿಟ್ಟಿರ್ತಾರ? ಶಾಂತಮ್ಮ ಅಂತ ಇಟ್ಟಿರ್ತಾರೆ. ಯಾಕೆ ಶಾಂತಮ್ಮ ಅಂತ ಇಟ್ಟಿರ್ತಾರ ಅಂದ್ರೆ, ಶಾಂತಮ್ಮ ಶಾಂತ ಆಗಿರ್ಬೇಕಂತ ಇಟ್ಟಿರ್ತಾರೆ. ಆದ್ರೆ ಆಕಿನ ಬದುಕು, ಆಕಿನ ಜೀವಿತ ನೋಡುವಂತ ಸಂದರ್ಭದಲ್ಲಿ ಒಂದು ದಿನ ಕೂಡ ಆಕೆ ಜೀವಿತದಲ್ಲಿ ಶಾಂತಿ ಅಂತಕ್ಕಂಥದ್ದು ಇರಂಗಿಲ್ಲ, ನೆಮ್ಮದಿ ಅಂತಕ್ಕಂಥದ್ದು ಇರಂಗಿಲ್ಲ.
ಅದಕ್ಕೆ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಹೆಸರುಗಳು ನಾವು ಇಟ್ಕೊಳ್ಳುವಂಥ ಸಂದರ್ಭದಲ್ಲಿ, ಹೆಸರನ್ನು ಇಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಹೆಸರಿಗೆ ತಕ್ಕ ಹಾಗೆ ಜೀವನ ಇರಲಿಲ್ಲಪ್ಪ ಅಂತಂದ್ರೆ, ಹೆಸರಿಗೆ ತಕ್ಕ ಹಾಗೆ ನಮ್ಮ ಒಂದು ಬದುಕಿರಲಿಲ್ಲಪ್ಪ ಅಂತಂದ್ರೆ ಅದು ವೇಸ್ಟ್ ಅಂತೇಳಿ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ಇವತ್ತು ನಮಗಿಷ್ಟ ಬಂದಂತ ಅನೇಕ ಹೆಸರುಗಳನ್ನು ನಾವು ಇಡಬಹುದು. ಈಗ ನಾವು ಕ್ರೈಸ್ತರಾಗಿರುವಂತ ನಾವು ಡೇವಿಡ್ ಅಂತ ಹೇಳಿ ಇಡ್ಬೋದು, ಪಾಲ್ ಅಂತ ಹೇಳಿ ಇಡ್ಬೋದು, ಇನ್ನು ಪೇತ್ರ ಅಂತ ಹೇಳಿ ಇಡ್ಬೋದು, ಪೀಟರ್ ಅಂತ ಹೇಳಿ ಇಡ್ಬೋದು. ಏನೇನೋ ನಾವು ಬಹಳ ಬೈಬಲ್ನಾಗ ಆಕರ್ಷಣೆ ಹೊಂದಿ ಹೆಸರುಗಳು ನೋಡಿ ಆ ಹೆಸರುಗಳನ್ನು ಇಡಬಹುದು ನಾವು. ಆದ್ರೆ ಎಷ್ಟೋ ಜನರಿಗೆ ಹೆಸರು ಇಟ್ಟಿದ್ದಾರೆ. ಏನಂತ? ಪೀಟರ್ ಅಂತ ಇಟ್ಟಿದ್ದಾರೆ, ಡೇವಿಡ್ ಅಂತ ಇಟ್ಟಿದ್ದಾರೆ. ಡೇವಿಡ್ ಅಂತ ಇದ್ರ ಏನ್ ಮಾಡತ್ತಾನ? ಈಗ ಡೇವಿಡ್ ಏನ್ ಕೆಲಸ ಮಾಡತ್ತಾನ? ಡೇವಿಡ್ ನಂಗೆ ಬದುಕಿರ್ತದ, ದಾವೀದ ನಂಗೆ ಜೀವಿತ ಇರ್ತದ? ಇಲ್ಲ, ರೋಡ್ ಕಾಯದೆ ಅವನ ಕೆಲಸ ಇರ್ತದ. ಬದುಕು ಹೆಂಗಿರ್ತದಂದ್ರೆ, ಜೀವನ ಹೆಂಗಿರ್ತದಪ್ಪ ಅಂತಂದ್ರೆ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಮಗೆ ಇಷ್ಟಕರವಾದಂತ ಹೆಸರುಗಳನ್ನು ಒಂದು ವೇಳೆ ನಾವು ಒಂದು ವೇಳೆ ಇಷ್ಟಪಟ್ಟು ಇಟ್ಟಿವಪ್ಪ ಅಂತಂದ್ರೆ ಅದರ ಪ್ರಕಾರವಾಗಿ ನಮ್ಮ ಒಂದು ಜೀವಿತವಾಗಲಿ, ನಮ್ಮ ಒಂದು ಬದುಕಾಗಲಿ ಯಾವುದೇ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ನಮಗೆ ನೋಡಿಸಲ ಅವೆಲ್ಲ ನಮಗೆ ಇಷ್ಟಪಟ್ಟಂತ ಹೆಸರುಗಳು ಅವೆಲ್ಲ. ಸೊ ನಮಗೆ ಇಷ್ಟಪಟ್ಟಂತ ಹೆಸರುಗಳು ನಾವು ಇಟ್ಕೊಂಡಿರೋದ್ರಿಂದ ಇವತ್ತು ನಾವು ನೋಡ್ತೇವೆ, ಅನ್ಯ ಜನರ ಒಂದು ಪರಿಸ್ಥಿತಿಗಳನ್ನು ಬಿಟ್ಟು ಇವತ್ತು ನಮ್ಮ ಒಂದು ಪರಿಸ್ಥಿತಿಗಳನ್ನು ಒಂದು ಲೆಕ್ಕ ಹಾಕೊಂಡು ನೋಡುವುದಾದ್ರೆ ಇವತ್ತು ನಾವು ನೋಡ್ತೇವೆ, ನನ್ನ ಪ್ರೀತಿದವರು ಮಕ್ಕಳೇ, ಇವತ್ತು ಎಷ್ಟೆಷ್ಟೇ ಬೈಬಲ್ನಾಗಿರುವಂತ ಒಳ್ಳೆ ಒಳ್ಳೆ ಹೆಸರುಗಳನ್ನು ಇಟ್ಕೊಂಡ್ರು ಕೂಡ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಸಾಕ್ಷಿ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಸಾಕ್ಷಿ ಇಲ್ಲ. ಪೀಟರ್ ಅಂತ ಇಟ್ಕೊಂಡ್ರು ಸಾಕ್ಷಿ ಇಲ್ಲ, ಡೇವಿಡ್ ಅಂತ ಇಟ್ಕೊಂಡ್ರು ಸಾಕ್ಷಿ ಇಲ್ಲ, ಮತ್ತೊಂದು ಇಟ್ಕೊಂಡ್ರು ಸಾಕ್ಷಿ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ನಾವು ನೋಡ್ತೇವೆ, ಹೆಸರಿಗೆ ತಕ್ಕ ಹಾಗೆ ನಮ್ಮ ಜೀವಿತ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೆ ನಾವು ಓದಿರುವಂತಹ 3 ಭಾಗದಲ್ಲಿ ನೋಡ್ತೀವಿ. ಜ್ಞಾನೋಕ್ತಿ 22 ನೋಡ್ತೀವಿ, ಬಹುಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ ಎಂಬುದಾಗಿ ನೋಡ್ತೀವಿ. ಅಂದ್ರೆ ನಮ್ಮ ಹತ್ರ ಹಣ ಇದ್ರೆ ಸಾಕಾಗಂಗಿಲ್ಲ, ನಮ್ಮ ಹತ್ರ ಬೆಳ್ಳಿ ಬಂಗಾರ ಇದ್ರೆ ಸಾಕಂಗಿಲ್ಲ. ಅದಕ್ಕೆ ಅಲ್ಲಿ ದೇವ್ರ ವಾಕ್ಯ ನೋಡ್ತೀವಿ, ಬಹುಧನಕ್ಕಿಂತಲೂ ಉತ್ತಮವಾದಂತ ಹೆಸರು, ಒಳ್ಳೆ ಹೆಸರು ಬಹಳ ಪ್ರಾಮುಖ್ಯ ಎಂಬುದಾಗಿ ನೋಡ್ತೀವಿ. ಅದೇ ಪ್ರಸಂಗಿ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೀವಿ, ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಎಂಬುದಾಗಿ ನೋಡ್ತೀವಿ. ನಾವು ನೋಡ್ತೇವೆ, ವಿಶ್ವಾಸಿ ಮಕ್ಕಳ ಜೀವಿತಕ್ಕೆ, ದೇವರ ಮಕ್ಕಳ ಜೀವಿತಕ್ಕೆ ಈ ಒಂದು ಹೆಸರು ಯಾಕೆ ಎಷ್ಟೊಂದು ಪ್ರಾಮುಖ್ಯಪ್ಪ ಅಂತಂದ್ರೆ, ಒಂದು ಕತ್ತಿಗೆ ಹಿಡಿಯಷ್ಟು ಪ್ರಾಮುಖ್ಯವೋ ಒಬ್ಬ ಕ್ರೈಸ್ತನ ಹೆಸರು ಕೂಡ ಅಷ್ಟೇ ಪ್ರಾಮುಖ್ಯ ಇರಬೇಕಂತ ಹೇಳಿರಿ. ಒಂದ್ ವೇಳೆ ಒಂದು ಕತ್ತಿ ನಿಮ್ಮಲ್ಲಿ ಬಹಳ ಒಂದು ಚೂಪಾದ ಕತ್ತಿ ನಿಮ್ಮಲ್ಲಿ ಇದೆಯಪ್ಪ ಅಂತಂದ್ರೆ, ಅದಕ್ಕೊಂದ್ ವೇಳೆ ನಿಮ್ಗೆ ಹಿಡಿ ಇಲ್ಲಪ್ಪ ಅಂತಂದ್ರೆ ಅದು ಯಾವ ಕೆಲ್ಸಕ್ಕೆ ಬರ್ತದ್ರಿ? ಇದು ಏನಾದ್ರೂ ಕೆಲ್ಸಕ್ಕೆ ಬರ್ತದ? ಏನ್ ಕೆಲ್ಸಕ್ಕೆ ಬರಲ್ಲದ. ನಿಮ್ ಕೈಗೆ ಮಾತ್ರ ಗಾಯ ಮಾಡ್ತದೆ. ಯಾರು ಹಿಡ್ಕೋತಾರ ಅವ್ರ ಕೈಗೆ ಏನಾಗ್ತದ? ಯಾಕೆ ಗಾಯ ಆಗ್ತದ? ಕತ್ತಿಗೆ ಏನಿರಲ್ಲ, ಹಿಡಿ ಇರಲ್ಲ. ಅದಕ್ಕೆ ಒಂದು ಕತ್ತಿಗೆ ಹಿಡಿ ಎಷ್ಟು ಪ್ರಾಮುಖ್ಯನೋ ಒಬ್ಬ ಕ್ರೈಸ್ತನಿಗೆ, ಒಬ್ಬ ದೇವರ ಮಗನಿಗೆ, ಒಬ್ಬ ದೇವರ ಮಗಳಿಗೆ ಹೆಸರು ಮತ್ತು ಸಾಕ್ಷಿ ಎರಡು ಬಹಳ ಪ್ರಾಮುಖ್ಯ ಅಂತ ಹೇಳಿರಿ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ನನ್ನ ಪ್ರೀತಿದರ ಮಕ್ಕಳೇ, ಇವತ್ತು ನಾವೆಲ್ಲರೂ ದೇವರ ಮನೆಗೆ ಬಂದಿರುವಂತ ನಾವೆಲ್ಲರೂ ಕೂಡ ದೇವರು ಸುಗಂಧ ತೈಲಕ್ಕಿಂತಲೂ ಉತ್ತಮವಾದಂತ ಹೆಸರು, ಒಳ್ಳೆ ಹೆಸರು ಅದು ಇರ್ಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ಬಹುಧನಕ್ಕಿಂತಲೂ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿಗೆ ಒಳ್ಳೆ ಹೆಸರು ಇರ್ಬೇಕೆಂಬುದಾಗಿ ಆತನ ಹೇಳ್ತಾ ಇದ್ದೇನೆ. ಹಾಗಾದ್ರೆ ನಾವು ನೋಡ್ತೇವೆ, ಈ ಹೆಸರಿನ ತಕ್ಕ ನಮ್ಮ ಜೀವಿತ ಇರಬೇಕಪ್ಪ ಅಂತಂದ್ರೆ, ಈ ಹೆಸರಿಗೆ ತಕ್ಕ ಹಾಗೆ ನಾವು ಜೀವಿಸ್ಬೇಕಪ್ಪ ಅಂತಂದ್ರೆ, ನಾವೇನ್ ಇಷ್ಟಪಟ್ಟ ಹೆಸರುಗಳು ಇಟ್ಕೊಳ್ತೀವಲ್ರಿ, ಆ ಹೆಸರು ಒಂದ್ ವೇಳೆ ನಾವು ಇಟ್ಕೊಂಡೇವಪ್ಪ ಅಂತಂದ್ರೆ ನಮ್ಮ ಜೀವಿತದಲ್ಲಿ ದೇವರು ಕೋರುವಂತ ಸಾಕ್ಷಿಯಾಗಲಿ, ದೇವರು ಬಯಸುವಂತ ಸಂತೋಷವಾಗಲಿ, ದೇವರು ಇಷ್ಟಪಡುವಂತ ಸಂಗತಿ ಆಗಲಿ ನಮ್ಮ ಜೀವಿತದಲ್ಲಿ ಯಾವುದು ಕೂಡ ಇರುವುದಿಲ್ಲ ಅಂತ ಹೇಳಿ. ನಾವು ಎಲ್ಲಿ ತನಕ ನಮಗಿಷ್ಟವಾದಂತ ಹೆಸರುಗಳನ್ನು ನಾವು ಇಟ್ಕೊಳ್ತೇವೋ, ಎಲ್ಲಿ ತನಕ ನಮಗೆ ಅದು ಬಹಳ ಇಷ್ಟಕರವಾದಂತ ಹೆಸರುಗಳನ್ನು ನಾವು ಚಾಯ್ಸ್ ಮಾಡ್ತೇವೋ, ಆ ಹೆಸರುಗಳನ್ನ ನಾವು ಇಟ್ಕೊಂಡೇವಪ್ಪ ಅಂತಂದ್ರೆ ಅದರಿಂದ ಯಾವುದೇ ಪ್ರಯೋಜನ ಬರಂಗಿಲ್ಲ. ಅದರಿಂದ ಬದುಕು ಯಾವುದೆಲ್ಲಿ ಬದಲಾವಣೆ ಬರಂಗಿಲ್ಲ. ಏ ಇತ್ತಂದ್ರೆ ಅಪ್ಪನ ಹೆಸರು ಇತ್ತಂದ್ರೆ ಮಕ್ಕಳ ಹೆಸರಿನ ಮುಂದೆ ಹೊಸು ಏನೇ ಏದಾಗೆ ಬರ್ಬೇಕು. ಬಿ ಇತ್ತಪ್ಪ ಅಂತಂದ್ರೆ ಬೀದಾಗೆ ಬರ್ಬೇಕು ಹೊಸ ಮಂದಿ ಹೆಸರು. ಏಸ್ ಮಂದಿ ಹುಟ್ಟುತ್ತಾರ ಅಸ್ ಮಂದಿ. ಎಸ್ ನಾಗಿತ್ತಂದ್ರೆ ಅವನ ಮಕ್ಕಳು ಏಸ್ ಮಂದಿ ಹುಡ್ತಾರ, ಹೆಣ್ಮಕ್ಳು ಹುಟ್ಲಿ, ಗಂಡ್ಸ್ ಮಕ್ಕಳು ಏನು ಹೆಸರು ಏನ್ ಬರ್ಬೇಕು? ಎಸ್ನಾಗೆ ಬರ್ಬೇಕು ಹೊಸು. ಇವು ನಾವು ಸೆಲೆಕ್ಷನ್ ಮಾಡುವಂತ, ನಾವು ಆಯ್ಕೆ ಮಾಡ್ಕೊಳ್ಳುವಂತ, ನಮಗೆ ಇಷ್ಟಪಟ್ಟಂತ ಹೆಸರುಗಳು ಎಂಬುದಾಗಿ ನೋಡ್ತೇವೆ. ಆದರೆ ಇವತ್ತು ದೇವರ ಮನೆಗೆ ಬಂದಿರುವಂತ ನಿಮ್ಮೆಲ್ಲರಿಗೂ ಕೂಡ ದೇವರು ಆತನು ನಮಗೆ ಕೊಟ್ಟಂತ 3 ಶ್ರೇಷ್ಠವಾದಂತ ಹೆಸರುಗಳ ಕುರಿತು ಇವತ್ತು ದೇವ್ರನ್ನ ಮಾತಾಡ್ಬೇಕಂತ ಇದ್ದೇನೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ.
ನಮ್ಮ ಬದುಕು ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ, ನಮ್ಮ ಜೀವಿತ ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ, ನಮ್ಮ ಸಾಕ್ಷಿ ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ, ಕೇವಲ ನಾವು ಕ್ರೈಸ್ತ ಹೆಸರುಗಳನ್ನು ಇಟ್ಟುಕೊಳ್ಳುವುದರಿಂದ ನಮ್ಮಲ್ಲಿ ಆ ಸಾಕ್ಷಿ ಬರುವುದಿಲ್ಲ, ಆ ಆಶೀರ್ವಾದಗಳು ನಮಗೆ ಬರುವುದಿಲ್ಲ. ಆದ್ರೆ ಇವತ್ತು ಪರಿಪೂರ್ಣವಾದಂತ ಆಶೀರ್ವಾದ ನಮಗ್ ಬರ್ಬೇಕಪ್ಪ ಅಂತಂದ್ರೆ, ಸಂಪೂರ್ಣವಾದಂತ ಆಶೀರ್ವಾದ ನಮಗೂ ಬರ್ಬೇಕಪ್ಪ ಅಂತಂದ್ರೆ, ನಮ್ಮ ಕುಟುಂಬಕ್ಕೆ ಬರ್ಬೇಕಂದ್ರೆ, ನಮ್ಮ ಸಂತಾನಕ್ಕೆ ಬರ್ಬೇಕಪ್ಪ ಅಂತಂದ್ರೆ, ಇವತ್ತು ದೇವ್ರು ಏನ್ ಮಾಡಿದನಪ್ಪ ಅಂತಂದ್ರೆ ಕೆಲವು ಹೆಸರುಗಳನ್ನ ಆತ ನಮಗೆ ಕೊಟ್ಟಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ದೇವರು ಕೊಟ್ಟಂತ ಹೆಸರು ನಿನಗೂ ನನಗೆ ಇರುವುದಾದ್ರೆ ಖಂಡಿತವಾಗಿ ನಿನ್ನ ಬದುಕು ನನ್ನ ಬದುಕದು ಸಾರ್ಥಕವಾಗಿರ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಉದಾಹರಣೆಗೆ ದೇವರು ಕೊಟ್ಟಂತ ಹೆಸರಲ್ಲಿ ಒಂದನ್ನು ನಿಮಗೆ ಜ್ಞಾಪಕ ಮಾಡ್ಕೊಳ್ತೀನಿ. ಒಂದು ಹಂದಿಯನ್ನು ನೀವು ಎಷ್ಟೇ ಅದಕ್ಕ ಕೆಸರಿನಿಂದ ತಂದು ಅದಕ್ಕೆ ಶುದ್ಧವಾದಂತ ನೀರಿಂದ ಸಾಬೂನ್ ಹಾಕಿ, ಸೋಪ್ ಹಾಕಿ, ಶಾಂಪೂ ಹಾಕಿ ಕ್ಲೀನ್ ಆಗಿ ತೊಳೆದು ಆ ಹಂದಿಯನ್ನು ತಂದು ನೀವು ನಿಂದ್ರಿಸಿ ಇದಕ್ಕೆ ಕುರಿಮರಿ ಅಂತೇಳಿ ನೀವು ಹೇಳ್ರಿ ಅಂದ್ರೆ ಯಾರಾದ್ರೂ ಹೇಳ್ತಾರ? ಯಾಕೆ ಹೇಳಂಗಿಲ್ಲ? ನೀವು ಕೆಸರು ತೊಳೆದಿದ್ದೀರಿ, ಶಾಂಪೂ ಹಾಕಿದ್ದೀರಿ, ಸೋಪ್ ಹಾಕಿದ್ದೀರಿ, ಎಲ್ಲ ಹಾಕಿದ್ದೀರಿ, ಆದ್ರೆ ಎಲ್ಲ ಕ್ಲೀನ್ ಮಾಡಿದ್ದೀರಿ. ಮತ್ತೆ ಅದಕ್ಕೆ ಕುರಿ ಹಂಗೆ ಆಕ್ಟಿಂಗ್ ಮಾಡಕ್ನು ಹೇಳಿದಿರಿ, ಕುರಿ ಹಂಗೆ ನಟನೆ ಮಾಡ್ಲತ್ತದದು. ಆದ್ರೂ ಕೂಡ ನೋಡ್ದವ್ರು ಅದಕ್ಕೆ ಕುರಿ ಅಂತಾರೆ. ಯಾಕೆ ಅನ್ನಂಗಿಲ್ಲ? ಅದಕ್ಕೆ ಹಂದಿನೇ ಅಂತಾರೆ. ಯಾಕಂತಾರೆ ಹೇಳೋಣ? ಯಾಕಂದ್ರೆ ಅದ್ರ ಹೆಸರು ಏನದ? ಯಾರ ನೇಮಕ ಮಾಡ್ರ? ಅದು ಮನುಷ್ಯರು ಇಟ್ಟಿದ್ದಲ್ಲ ಅದು. ಅದೇ ರೀತಿಯಾಗಿ ಒಂದು ಕುರಿಯನ್ನು ಎಷ್ಟೇ ಕೆಸರಲ್ಲಿ ಒದ್ದಾಡ್ಸ್ರಿ, ಎಲ್ಲ ಗಲೀಜೆಲ್ಲ ಅದ್ರ ಮೇಲೆ ಹಾಕಿ ಗಲೀಜ್ ಮಾಡಿ ತಂದು ಅದಕ್ಕೆ ಏನ್ ಮಾಡ್ರಪ್ಪ ಅಂತಂದ್ರೆ ಇದು ಹಂದಿ ಅಂತೇಳಿ ಹೇಳ್ರಿ ಅಂದ್ರೆ ಯಾರಾದ್ರೂ ಹೇಳ್ತಾರ? ಯಾಕೆ ಹೇಳಂಗಿಲ್ಲ? ಹೇಳ್ರಿ. ಅದು ಏನದ? ಅದು ಕೆಸರು ಬಿದ್ರೂ ಏನದ? ಕುರಿನೇ ಅದ. ನೀರಾಗಿದ್ರು ಕುರಿನೇ ಅದ. ಹೊಲಸಾದ್ರೂ ಏನದ? ಕುರಿನೇ ಅದ. ಅದಕ್ಕೆ ಅದರ ಹೆಸರು ಏನದ? ಇದು ಯಾರು ಕೊಟ್ರ? ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನನ್ನ ವಿಷಯದಲ್ಲಿ, ನಿನ್ನ ವಿಷಯದಲ್ಲಿ ದೇವರು ಬಹಳ ಪ್ರಾಮುಖ್ಯವಾದಂತ ಅನೇಕ ಹೆಸರುಗಳಲ್ಲಿ 3 ಹೆಸರುಗಳು ನಿನ್ನ ಕುರಿತು ಇವತ್ತು ದೇವರು ಮಾತಾಡ್ಬೇಕಂತ ಇದ್ದಾನೆ. ಆ ಹೆಸರು ನನ್ನದು ನಿನ್ನದಾಗಿತ್ತಪ್ಪ ಅಂತಂದ್ರೆ ನನ್ನ ಬದುಕು ನಿನ್ನ ಬದುಕು ಬಹಳ ಸಾರ್ಥಕವಾಗಿರುತ್ತೆ ಅಂತ ಹೇಳಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಇಷ್ಟ ಇದೆಯಾ ಯಾರಿಗಾದ್ರೂ ಈ 3 ಹೆಸರುಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರಾಗಿ? ಇಷ್ಟ ಇದೆಯಾ? ದೇವರು ಕೊಟ್ಟಂತ ಹೆಸರುಗಳನ್ನು ನಾನು ಕೂಡ ತಿಳ್ಕೊಳ್ಬೇಕು. ದೇವ್ರು ನನಗೆ ಏನು ಹೆಸರು ಇಟ್ಟಿದ್ದಾನೆ ಅಂತೇಳಿ ನಾನು ತಿಳ್ಕೊಳ್ಬೇಕಂತೇಳಿ ಕುತೂಹಲ ನಿನಗೊಂದೊಳ್ಳೆ ಇತ್ತಪ್ಪ ಅಂತಂದ್ರೆ, ದೇವ್ರು ನಿನಗೆ ಯಾವ ಹೆಸರು ಇಟ್ಟಿದ್ದಾನೆ, ದೇವ್ರು ನಿನ್ನನ್ನು ಹೇಗೆ ನೋಡ್ತಾ ಇದ್ದಾನೆ, ನಿನಗಿಟ್ಟಿರುವಂತ ಹೆಸರಿನಿಂದ ದೇವ್ರು ನಿನ್ನನ್ನು ನೋಡ್ತಾ ಇಲ್ಲ. ನಿನ್ನ ತಂದೆ ತಾಯಿಗಳಿಟ್ಟಂತ ಹೆಸರಿನಿಂದ ದೇವ್ರು ಇವತ್ತು ನಿನ್ನ ನೋಡ್ತಾ ಇಲ್ಲ. ನಿನಗೋಸ್ಕರವಾಗಿ ದೇವರೊಂದು ಪ್ರತ್ಯೇಕವಾದಂತ ಹೆಸರನ್ನ ಆತನು ಕೊಟ್ಟಿದ್ದಾನೆ. ದೇವರು ನಿನಗೋಸ್ಕರವಾಗಿ ಒಂದು ಹೆಸರನ್ನ ಆತನು ಕೊಟ್ಟಿದ್ದಾನೆ. ಆ ಹೆಸರಿನ ಮೂಲಕವಾಗಿ ದೇವ್ರು ನಿನ್ನನ್ನು ನೋಡ್ತಾ ಇದ್ದಾನೆ. ಆ ಹೆಸರಿನ ಮೂಲಕವಾಗಿ ದೇವ್ರು ನಿನ್ನನ್ನು ಕಾಣ್ತಾ ಇದ್ದಾನೆ. ಆ ಹೆಸರು ಯಾವುದೆಂಬುದಾಗಿ ಮೊಟ್ಟ ಮೊದಲದಾಗಿ ದೇವರು ನನಗೂ ನೀನು ಕೊಟ್ಟಂತ ಮೊಟ್ಟ ಮೊದಲನೇ ಹೆಸರು ಯಾವುದೆಂಬುದಾಗಿ ನೋಡ್ತಾ ಸಂಬಳಿ ದಯವಿಟ್ಟು ಬನ್ನಿ ಯಾರಾದ್ರೂ ನಮ್ಮ ಜೊತೆ. 1 ಜಾನ್, ಮೊದಲನೇ ಯೋಹಾನನ ಪತ್ರಿಕೆ, ಲಾಸ್ಟ್ ಬರ್ತದ ನೋಡ್ರಿ. ಮತ್ತೆ ನೀವು ಆದಿಕಾಂಡದ ಬಲ್ಲಿ ಹುಡ್ಕಂಗಿದ್ರಿ, ಲಾಸ್ಟ್ ಬರ್ತದೆ. ದೇವರು ನಮಗೆ ಕೊಟ್ಟಿರುವಂತ ಒಂದು ಬಹುಶ್ರೇಷ್ಠವಾದಂತ ಹೆಸರು ನಾವು ನೋಡೋಣ. ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊದಲನೇ ಯೋಹಾನನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ಓದಮ್ಮ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಿನ್ನ ತಂದೆ ತಾಯಿಗಳಿಗೂ ನಿನಗೆ ಏನೋ ಹೆಸರಿಟ್ಟಿರ್ಬೋದು, ಇವತ್ತು ನಿನ್ನ ಬಂಧು ಮಿತ್ರನನ್ನು ಯಾವುದೋ ಹೆಸರಿಂದ ನಿನ್ನನ್ನು ಕರೀತಾ ಇರ್ಬೋದು, ಆದ್ರೆ ಇವತ್ತು ನೀನು ಈ ಲೋಕದಲ್ಲಿ ಯಾವುದೋ ಒಂದು ಹೆಸರಿಂದ ಚಲಾವಣೆ ಆಗ್ತಾ ಇರ್ಬೋದು. ಆದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ದೇವರಲ್ಲಿ ಬಂದಂತ ನಿನಗೆ, ಕರ್ತನಲ್ಲಿ ಬಂದಂತ ನಿನಗೆ, ನನಗೂ ನಿನಗೂ ದೇವರು ಯಾವ ಹೆಸರನ್ನು ಕೊಟ್ಟಿದ್ದಾನೆ ಎಂಬುದನ್ನು ನೋಡುತ್ತಂದ್ರಲ್ಲಿ, ನನಗೂ ನಿನಗೂ ನಿಂತು ಹೇಳುವಂತ, ನಾನು ಕುಂತು ಕೇಳುವಂತ ನಿಮಗೂ, ನಮ್ಮೆಲ್ಲರಿಗೂ ಕೂಡ ದೇವರು ಕೊಟ್ಟಿರುವಂತ ಒಂದು ಅತಿ ಅಮೂಲ್ಯವಾದಂತ ಶ್ರೇಷ್ಠವಾದಂತ ಹೆಸರು ಯಾವ್ದಪ್ಪ ಅಂತಂದ್ರೆ ದೇವರ ಮಕ್ಕಳು ಅಂತಕ್ಕಂಥ ಹೆಸರು ಕೊಡೋದ್ರಲ್ಲಿ ದೇವರು ಬಹಳ ಸಂತೋಷ ಪಟ್ಟು ಆ ಹೆಸರು ನನಗೂ ನಿನಗೂ ಕೊಟ್ಟಿದ್ದೇನೆ ಎಂಬುದಕ್ಕೆ ನೋಡ್ತಾ ಇದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾನು ನೀನು ಯಾರು, ನನ್ನ ನಿನ್ನ ಹೆಸರು ಏನ್ರಿ? ನಮ್ಮ ಹೆಸರೇನ್ರಿ? ದೇವರ ಮಕ್ಕಳು. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರು ನನಗೂ ನಿಮಗೂ ಕೊಟ್ಟಂತ ಬಹುಶ್ರೇಷ್ಠವಾದಂತ ಹೆಸರೇನಪ್ಪ ಅಂತಂದ್ರೆ, ಆತನು ಪ್ರೀತಿಯಿಂದ ಆತನು ಏನ್ ಮಾಡಿದನಪ್ಪ ಅಂತಂದ್ರೆ ದೇವರ ಮಕ್ಕಳು ಎಂಬುದಾಗಿ ಹೆಸರು ಆತನು ನನಗೂ ನೀನು ಕೊಟ್ಟಿದ್ದಾನೆ. ನನ್ನ ಹೆಸರು ನಿನ್ನ ಹೆಸರು ಏನಪ್ಪಾ ಅಂತಂದ್ರೆ ಇವರು ದೇವ್ರ ಮಕ್ಕಳರ್ರಿ.
ದೇವ್ರ ಮಗಳಲ್ಲ ರೀ, ದೇವ್ರ ಮಗ ಹನರಿಮ ಅಂಥೇಳಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಲೋಕದಲ್ಲಿ ಇವತ್ತು ನಮ್ಮನ್ನು ದೇವರು ಯಾವ ರೀತಿಗೆ ನೋಡ್ತಾ ಇದ್ದಾನಪ್ಪ ಅಂತಂದ್ರೆ, ದೇವರ ಮಕ್ಕಳು ಎಂಬುದಾಗಿ ನಮಗೆ ಒಂದು ನೂತನವಾದಂಥ ಹೆಸರನ್ನು ಆತನು ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಈ ಹೆಸರು ಯಾವಾಗ ಸಿಗ್ತದಪ್ಪ ಅಂತಂದ್ರೆ, ಯೋಹಾನ್ ಬರೆಸುವ ವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ, ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ದೇವರು ಏನ್ ಮಾಡ್ದನಂತ. ಯೋಹಾನ್ ಬರೆಸುವ ವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ, ಯಾರು ಯೇಸು ಕ್ರಿಸ್ತನನ್ನು ದೇವರು ಸ್ವಂತ ರಕ್ಷಕನು, ನನ್ನ ಪಾಪದ ಪರಿಹಾರಕ್ಕೋಸ್ಕರ ಆತನ ಶಿಲ್ಬೆ ಮೇಲೆ ಬಲಿಯಾದಂತ ದೇವರು ಎಂಬುದಾಗಿ ಯಾರ್ಯಾರು ನಂಬುತ್ತಾರೋ ಅವರೆಲ್ಲರಿಗೂ ಕೂಡ ದೇವರು ಏನ್ ಕೊಟ್ಟಿದ್ದಾನಪ್ಪ ಅಂತಂದ್ರೆ, ದೇವರ ಮಗನು, ದೇವರ ಮಗಳು ಎಂಬುದಾಗಿ ಹೆಸರು ಕೊಟ್ಟಿದ್ದಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಇವತ್ತು ದೇವರ ಮಗ, ದೇವರ ಮಗಳು ಎಂಬುದಾಗಿ ದೇವರು ನಮಗೆ ಇವತ್ತು ಹೆಸರು ಕೊಟ್ಟಿರುವಂತ ಸಂದರ್ಭದಲ್ಲಿ, ದೇವರ ಮಗನು, ದೇವರ ಮಗಳು ನಾನು ನೀನು ಆಗಿರುವಂತ ಸಂದರ್ಭದಲ್ಲಿ ಇವತ್ತು ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ದೇವರ ಮಕ್ಕಳಿಗೆ ತಕ್ಕ ಹಾಗೆ ನಮ್ಮ ಆತ್ಮೀಯ ಜೀವಿತ ಈ ಲೋಕದಲ್ಲಿ ನಾವು ಜೀವಿಸ್ಬೇಕಂತೇಳಿ. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ತಕ್ಕ ಹಾಗೆ ನಮ್ಮ ಜೀವಿತ ಯಾವಾಗಿರ್ತದೋ, ನಮ್ಮ ಬದುಕು ಹೇಗೆ ಇರ್ತದೋ, ನಮ್ಮ ಜೀವನ ಹೇಗಿರ್ತದೋ, ಆವಾಗ ನಮ್ಮ ಜೀವಿತ ಬಹಳ ಆಶ್ಚರ್ಯಕರವಾಗಿರ್ತದೆ ಅಂತ ಹೇಳ್ರಿ. ಆದ್ರೆ ನಾವು ಅನೇಕ ಸಲ ಏನ್ ಮಾಡ್ತೀವಿ ಅಂದ್ರೆ, ಕೆಲವೊಂದು ಸಲ ನಾವು ಮನುಷ್ಯರಾಗಿರುವಂತ ನಾವು, ದೇಹದಲ್ಲಿರುವಂತ ನಾವು, ನಮ್ಮ ಬಲಹೀನತೆಯಿಂದ ನಾವು ಒಂದೊಂದ್ಸಲ ನಾವು ತಪ್ಪುಗಳನ್ನು ಮಾಡಿದಂಥ ಸಂದರ್ಭದಲ್ಲಿ, ಒಂದೊಂದ್ಸಲ ಮನುಷ್ಯರ ದೃಷ್ಟಿಯಲ್ಲಿ ನಾವು ಬಿದ್ದು ಹೋದಂಥ ಸಂದರ್ಭದಲ್ಲಿ, ನಾವು ಯಾವುದೋ ಒಂದು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ, ಮನುಷ್ಯರ ದೃಷ್ಟಿಯಲ್ಲಿ ಬಿದ್ದು ಹೋದಂಥ ಸಂದರ್ಭದಲ್ಲಿ ನಮಗೆ ನಾವು ಏನ್ ಅನ್ಕೊಳ್ತೀವಪ್ಪ ಅಂತಂದ್ರೆ, ನಾವು ನಮ್ಮನ್ನು ನಾವು ಬಹಳಷ್ಟು ಕೀಳಮಟ್ಟದಿಂದ ನೋಡ್ಕೊಳ್ತೀವಿ. ನಮ್ಮನ್ನು ನಾವು ತುಂಬಾ ಬಲಹೀನರೆಂಬುದಾಗಿ ಎಣಿಸ್ಕೊಳ್ತೀವಿ ನಾವು. ಕಾರಣ ಏನಪ್ಪಾ ಅಂತಂದ್ರೆ, ಅಯ್ಯೋ ನಾನು ಇಂಥ ತಪ್ಪು ಮಾಡಿದೆ ಅಲ್ಲ, ಇಂಥ ಒಂದು ಕೆಲಸ ಮಾಡಿದೆ ಅಲ್ಲ, ಅದಕ್ಕೋಸ್ಕರವಾಗಿ ಇವತ್ತು ಮನುಷ್ಯರು ನನ್ನನ್ನು ಏನ್ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ, ಇವತ್ತು ಮನುಷ್ಯರು ನನ್ನನ್ನು ಒಂದು ಗೇಲಿ ಮಾಡ್ತಾ ಇದ್ರೆ, ಮನುಷ್ಯರು ನನ್ನನ್ನು ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ನೋಡ್ತೇವೆ. ಸಂಪೂರ್ಣವಾಗಿ ನಾನು ದೇವರ ಮಗನಾಗಿದ್ದೇನೆ, ದೇವರ ಮಗಳಾಗಿದ್ದೇನೆ ಅಂತಕ್ಕಂಥ ಆ ಒಂದು ನಂಬಿಕೆ, ವಿಶ್ವಾಸ, ಹೆಸರನ್ನು ಮರೆತು ಅನೇಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿರಾಸೆಯಲ್ಲಿ ಜೀವಿಸ್ತಾರ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಆದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವು ನೋಡ್ತೇವೆ, ದೇವರು ನಮಗೆ ತನ್ನ ಮಕ್ಕಳೆಂಬ ಹೆಸರು ಇವತ್ತು ನಮಗೆ ಕೊಡುವುದರಲ್ಲಿ ಆತನಿಗೆ ಸಂತೋಷ ಇದೆ ಅಂತ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ, ಆತನ ಪ್ರೀತಿಯಿಂದ ನಮಗೆ ಆತನ ಮಕ್ಕಳೆಂಬುದಾಗಿ ಹೆಸರು ನಮಗೆ ಕೊಟ್ಟಿರುವಂತ ಸಂದರ್ಭದಲ್ಲಿ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಒಂದು ಮನಸ್ಸಿನಲ್ಲಿ, ನಮ್ಮ ಒಂದು ಜೀವಿತದಲ್ಲಿ ನಿರಾಸೆಗಾಗ್ಲಿ, ನಿರುತ್ಸಾಹಕ್ಕಾಗ್ಲಿ ನಾವು ಒಟ್ಟು ಅವಕಾಶ ಕೊಡಬಾರ್ದು ಅಂತ ಹೇಳಿರಿ. ಹಲ್ಲೆಲೂಯಾ. ಈಗ ಒಂದು ಸಲ ದೇವರ ಮಗನು, ಮಗಳು ಅಂತೇಳಿ ದೇವರ ಹೆಸರು ಕೊಟ್ಟ ಮೇಲೆ ಅದನ್ನು ಬದಲಾಯಿಸ್ಲಕ್ಕೆ ಆಗ್ತದ್ರಿ? ಸಾಧ್ಯ ಅದನ? ಅದಕ್ಕೆ ಮುಂಚೆನೆ ಹೇಳಿದೆ ನಿಮ್ಗೆ, ಕುರಿ ಉದಾಹರಣೆ ಹೇಳಿದೆ ನಿಮಗೆ ನಾನು. ಒಂದು ಸಲ ದೇವರ ಹೆಸರು ಕೊಟ್ಟನಪ್ಪ ಅಂತಂದ್ರೆ ಅದನ್ನ ಬದಲಾಯಿಸ್ಲಿಕ್ಕೆ ಯಾರಿಗಾದ್ರೂ ಸಾಧ್ಯ ಇದೆನಾ? ಸಾಧ್ಯ ಇಲ್ಲ. ಉದಾಹರಣೆಗೆ ಒಬ್ಬ ತಂದೆಗೆ ಇಬ್ಬರು ಮಕ್ಕಳು ಇರ್ತಾರೆ. ಒಬ್ಬ ಮಗ ತುಂಬಾ ಚೆನ್ನಾಗಿ ಆತನ ಮಾತು ಕೇಳ್ತಾನೆ, ಇನ್ನೊಬ್ಬ ಮಗ ಮಾತೇ ಕೇಳಂಗಿಲ್ಲ. ಇನ್ನೊಬ್ಬ ಮಗ ಮನೆಯಲ್ಲಿ ಮಾತೇ ಕೇಳಲ್ಲ, ತಂದೆ ಮಾತು ಕೇಳಂಗಿಲ್ಲ, ತಾಯಿ ಮಾತು ಕೇಳಂಗಿಲ್ಲ. ಆದ್ರೆ ಲೋಕದಾಗ ಅವನಾಗ ಏನಂತಾರೆ, ಲೋಕದಾಗ ನೋಡ್ದೇನಂತಾರೆ, ಈ ಹುಡುಗ ಅವ್ರಿಗೆ ಹುಟ್ಟಿಲ್ಲ ಅಂತಾರೆ. ಏನಂತಾರೆ? ಅವ ಎಷ್ಟೇ ದುರ್ಮಾರ್ಗಿಯಾಗಿ ಜೀವಿಸ್ಲಿ, ಆತನ ಎಷ್ಟೋ ಪಾಪಿಷ್ಟನಾಗಿ ಜೀವಿಸ್ಲಿ, ಆತನ ಜೀವಿತ ದುರಾವಸ್ಥೆಯನ್ನು ಜೀವಿಸ್ಲಿ, ಆತನಿಗೆ ಮಾತ್ರ ಲೋಕದವ್ರು ನೋಡಿದಾರಲ್ಲ ಏನಂತಾರ? ಯಾರ ಮಗ ಅಂತಾರ? ಅವ್ರ ಮಗನೇ ಅಂತಾರ. ಅದು ಬದಲಾಯಿಸ್ಲಿಕ್ಕೆ ಸಾಧ್ಯ ಅದನ? ಸಾಧ್ಯ ಇಲ್ಲ. ಅದೇ ರೀತಿಗೆ ನಾವು ನೋಡ್ತೇವೆ, ದೇವರು ಕೊಟ್ಟಂತ ಹೆಸರು ಎಷ್ಟು ಅಮೂಲ್ಯವಾಗಿದೆಯಪ್ಪ ಅಂತಂದ್ರೆ, ದೇವರು ಕೊಟ್ಟಂತ ಹೆಸರು ಎಷ್ಟು ಶ್ರೇಷ್ಠವಾಗಿದೆಯಪ್ಪ ಅಂತಂದ್ರೆ ನಾವು ನೋಡ್ತೇವೆ. ನನ್ನ ಪ್ರೀತಿ ಇದ್ರ ಮಕ್ಕಳೇ, ನನಗೂ ನಿನಗೂ ಇವತ್ತು ದೇವರು ಎಂತ ಹೆಸರನ್ನ ಆತನ ಕೊಟ್ಟಿದ್ದಾನಪ್ಪ ಅಂತಂದ್ರೆ, ದೇವರ ಮಕ್ಕಳು ಅಂತಕ್ಕಂಥ ಹೆಸರು ಏನ್ ಮಾಡ್ದನ್ರಿ ಆತನ ಹೆಂಗ್ ಕೊಟ್ಟನಂತ್ರಿ? ಸಂತೋಷದಿಂದ ಆತನ ಕೊಟ್ಟನಂತ. ಅದಕ್ಕೆ ನಾವು ಈ ಲೋಕದಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ದೇವರ ಮಕ್ಕಳಾಗಿದ್ದೀವಿ ಅಂತೇಳಿ ಸಂತೋಷವಾಗಿ ನಾವು ಎಲ್ಲ ಕಡೆ ಏನ್ ಮಾಡ್ಬೇಕಂತ ಹೇಳ್ಬೇಕಂತ. ಏನ್ ಮಾಡ್ಬೇಕಂತ? ದೇವರು ನಮಗೆ ಸಂತೋಷವಾಗಿ ನನ್ನ ಮಕ್ಕಳಂತೇಳಿ, ದೇವ್ರ ಮಕ್ಕಳಂತೇಳಿ ಹೆಸರು ಕೊಟ್ಟಂತ ಸಂದರ್ಭದಲ್ಲಿ ನಾವು ಕೂಡ ಏನ್ ಮಾಡ್ಬೇಕು? ಲೋಕದಲ್ಲಿ ಆತನನ್ನು ಸಂತೋಷವಾಗಿ ನಾವು ಆತನ ಮಕ್ಕಳಾಗಿದ್ದೇವೆ ಎಂಬುದಾಗಿ ಹೇಳಬೇಕಂತ. ಅದಕ್ಕೋಸ್ಕರವಾಗಿ ಯಾವಾಗ ನಾವು ಆತನ ನಾಮವನ್ನು ಪ್ರಚುರಪಡಿಸ್ತೇವೋ, ಯಾವಾಗ ಆತನ ನಾಮದ ಕುರಿತು ನಾವು ಸಾಕ್ಷಿ ಕೊಡ್ತೇವೋ, ಯಾವಾಗ ನಾವು ಸಾಕ್ಷಿಯಾಗಿ ಜೀವಿಸ್ತೇವೋ, ಅವಾಗ ನಮಗಿಟ್ಟಂತ ಹೆಸರು ಬಹಳ ಸಾರ್ಥಕವಾಗ್ತದೆ ಅಂತೇಳಿ. ಹಲ್ಲೆಲೂಯಾ. ಒಂದ್ ವೇಳೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಹೆಸರಿಗೆ ತಕ್ಕ ಹಾಗೆ ನಮ್ಮ ಜೀವನ ಇರಲಿಲ್ಲಪ್ಪ ಅಂತಂದ್ರೆ, ಹೆಸರಿಗೆ ತಕ್ಕ ಹಾಗೆ ನಾವು ಬದುಕಿರ್ಲಿಲ್ಲಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಯೋಬ್ ಅಂತೇಳಿ ಹೆಸರಿಟ್ಕೊಂಡು ಜೋಬುಡೆ ಕೆಲಸ ಮಾಡ್ತಾ ಇದ್ದೇವಪ್ಪ ಅಂತಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಸಾಕ್ಷಿ ಕೆಟ್ಟೋಗ್ತದ್ರಿ. ಏನಾಗ್ತದ? ಒಂದ್ಸಲ 2004 ಒಂದ್ಸಲ ಪೇಪರ್ನಾಗ ಹೆಡ್ಡಿಂಗ್ನಾಗ ಬಂದಿತ್ತು. ಯಾವಾಗ್ರಿ?
2004ದಾಗ ಒಂದ್ಸಲ ಪೇಪರ್ದಾಗ ಒಂದು ಹೆಡ್ಡಿಂಗ್ ಪೂರ ದೊಡ್ಡ ಅಕ್ಷರದಾಗ ಪ್ರಿಂಟ್ ಹಾಕಿದ್ರು ಮೀಡಿಯಾದವ್ರು. ಏನಂದ್ರೆ ರುದ್ರಾಕ್ಷಿ ಪೂರದಲ್ಲಿ ಆ ಊರಿನ ಹೆಸರೇನಂತ ರುದ್ರಾಕ್ಷಿಪುರ ಅಂತ. ಯಾಕೆ ಊರಿನ ಹೆಸರು ರುದ್ರಾಕ್ಷಿಪುರ ಅಂದ್ರೆ ಅಲ್ಲಿ ರುದ್ರಾಕ್ಷಿಗಳೇ ತಯಾರಾಗ್ತಾವಂತ, ರುದ್ರಾಕ್ಷಿ ಜಾಸ್ತಿ ಉತ್ಪತ್ತಿ ಆಗ್ತಾವಂತಲ್ಲಿ. ಅದಕ್ಕೆ ಆ ಊರಿನ ಹೆಸರೇನಪ್ಪ ಅಂತಂದ್ರೆ ರುದ್ರಾಕ್ಷಿಪುರದಲ್ಲಿ ರಕ್ತವನ್ನು ಸುರಿಸಿದ ರಾಮ ಮತ್ತು ಭೀಮ ಅಂತ. ಪೇಪರ್ದಾಗ ಹೆಡ್ಡಿಂಗ್ ನೋಡ್ರಿ, ರುದ್ರಾಕ್ಷಿಪುರದಲ್ಲಿ ರಕ್ತವನ್ನು ಸುರಿಸಿದಂತ ರಾಮ ಮತ್ತು ಭೀಮ. ರಾಮ ಯಾರು, ಭೀಮ ಯಾರು? ಮಹಾನ್ ವ್ಯಕ್ತಿಗಳು. ಅಂಥವ್ರ ಹೆಸರಿಟ್ಕೊಂಡು ಪೇಪರ್ನಾಗ ಏನ್ ಬರ್ಲತ್ತದ ಈಗ? ಏನ್ ಸುರ್ಸ್ಯಾರಂತ? ಯಾಕೆ ಸುರ್ಸ್ಯಾರ ಗೊತ್ತದ ರೀ? ಇವ ಒಬ್ಬ ಕಳ್ತನ ಮಾಡ್ಲಕ್ ಹೋಗ್ಯಾನ, ಕಳ್ತನ ಮಾಡಕ್ ಸಿಕ್ಬಿದ್ದಾನ ಊರವ್ರ ಕೈದಾಗ. ಅವನಿಗೆ ಏನ್ ಮಾಡ್ರ, ಗಿಡಕ್ಕೆ ಕಟ್ಟಿ ಹೊಡಿಲತ್ತಾರ. ಏನ್ ಮಾಡ್ರ ಅವನಿಗೆ? ಏನ್ ಮಾಡ್ರ ಆ ಊರಾಗ ರುದ್ರಾಕ್ಷಿಪುರದಾಗ ಏನ್ ಮಾಡ್ಯಾನ, ಕಳ್ತನ ಮಾಡಕ್ ಏನ, ಕಳ್ತನ ಮಾಡಿದ ರೆಡ್ ಹ್ಯಾಂಡಾಗಿ ಸಿಕ್ಬಿದ್ದಾಗ ಏನ್ ಮಾಡ್ರ, ಊರ್ ಜನ ಏನ್ ಮಾಡ್ರ, ಅವ್ನಿಗೆ ಹಿಡ್ದು ಏನ್ ಮಾಡ್ರ, ಗಿಡಕ್ಕೆ ಕಟ್ರ. ಗಿಡಕ್ಕೆ ಕಟ್ಟಿಸಿಂದ ಅವನಿಗೆ ಮನಸ್ಸು ಬಂದಂಗ ಹೊಡೆದ್ ಬಿಟ್ರ. ಅವ್ರ ತಮ್ಮ ಒಬ್ಬ ಇದ್ದನಂತ. ಅವ ಏನ್ ಮಾಡ್ಯಾನಂದ್ರೆ ಊರಿನವ್ರ ಮೇಲೆ ಕಕ್ಷ ಕಟ್ಟು ನಮ್ಮ ಅಣ್ಣಗೆ ಹಿಂಗ್ ಹೊಡೆದಾರ ಅಂತೇಳಿ ಅವ ಏನ್ ಮಾಡ್ಯಾನಪ್ಪ ಅಂತಂದ್ರೆ ಕತ್ತಿ ತೊಗೊಂಡ್ ಬಂದು ಅನೇಕರಿಗೆ ಏನ್ ಮಾಡ್ಯಾನ, ಆ ಊರಾಗ ಏನ್ ಮಾಡ್ಯಾನಂತ ಗಾಯ ಮಾಡಿಬಿಟ್ಟನಂತ, ರಕ್ತ ಸುರಿಸನಂತ. ಅದಕ್ಕೆ ಪೇಪರ್ದಾಗ ಹೆಡ್ಡಿಂಗ್ ಏನು? ರುದ್ರಾಕ್ಷಿಪುರದಲ್ಲಿ ರಕ್ತವನ್ನು ಸುರಿಸಿದ ರಾಮ ಮತ್ತು ಭೀಮ. ನೋಡ್ರಿ, ಹೆಸರು ಏನದ, ಕೆಲಸ ಏನದ? ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿ ಇದ್ರ ಮಕ್ಕಳೇ, ಹೆಸರಿಗೆ ತಕ್ಕ ಹಾಗೆ ನಮ್ಮ ಏನಿರಬೇಕು, ಜೀವನ ಏನಿರಬೇಕು, ನಮ್ಮ ಬದುಕು ಕೂಡ ಏನಾಗಿರ್ಬೇಕು, ಹೆಸರಿಗೆ ತಕ್ಕ ಇರಬೇಕೆಂಬುದು ನೋಡ್ತೀವಿ. ಅದಕ್ಕೋಸ್ಕರವಾಗಿ ಇವತ್ತು ಮೊಟ್ಟ ಮೊದಲಾಗಿ ದೇವ್ರು ನಮ್ಗೆ ಕೊಟ್ಟಂತ ಹೆಸರೇನಪ್ಪ ಅಂತಂದ್ರೆ ದೇವರ ಮಕ್ಕಳು ಅಂತಕ್ಕಂಥ ಹೆಸರು ನಮ್ಗೆ ಕೊಟ್ಟಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇ ಹೆಸರು ದಯವಿಟ್ಟು ಯಾರಾದ್ರೂ ಬರುತ್ತೀರಾ? ಬನ್ನಿ, ಮತ್ತಾಯನ ಬರೆದ ಸುವಾರ್ತೆ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ಎರಡನೆಯ ಹೆಸರು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ನನ್ನ ಕಡೆ ತಿರುಗಿಸ್ರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನ ಓದಮ್ಮ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ಉಪ್ಪು ರುಚಿ ಬಂದಿತು? ಅದು ಇನ್ಯಾತರಿಂದ ರುಚಿ ಬಂದಿತ್ತು? ಯೋಗ್ಯವೇ ಹೊರತು ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ, ಉಪ್ಪು ಒಂದು ವೇಳೆ ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತು. ಇನ್ನಾತರಿಂದ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬರುವುದಿಲ್ಲ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ. ಎರಡನೇದಾಗಿ ಇವತ್ತು ದೇವರು ನನಗೂ ನಿನ್ನ ಕೊಟ್ಟಂತ ಶ್ರೇಷ್ಠವಾದಂತ ಹೆಸರನ್ನ ಅಂತಂದ್ರೆ ನೀವು ಉಪ್ಪಾಗಿದ್ದೀರಿ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ಏನಾಗಿವಂತ್ರಿ? ನಮ್ಮ ಹೆಸರೇನಂತ? ಉಪ್ಪು ಏನ್ ಕೊಡ್ತದ್ರಿ? ಉಪ್ಪಿನ ಗುಣ ಏನು? ಎಲ್ಲೇ ಹೋಗ್ಲಿ ಎದ್ರಾಗೆ ಹಾಕ್ರಿ ನೀವು. ಅದಕ್ಕೆ ಸಾಂಬಾರ್ನ ಹಾಕ್ರಿ, ಬಿರಿಯಾನಿದಾಗ ಹಾಕ್ರಿ, ಎದ್ರಾಗಾರೆ ಹಾಕ್ರಿ ನೀವು. ಅದ್ರ ಕೆಲಸ ಏನ್ರಿ? ಉಪ್ಪಿನ ಕೆಲಸ ಏನು? ರುಚಿ ಕೊಡೋದು. ಸೊ ದೇವರು ನಮಗೆ ಎರಡನೇದಾಗಿ ಏನ್ ಹೆಸರು ಕೊಟ್ಟಿದ್ದಾನಪ್ಪ ಅಂತಂದ್ರೆ ನೀವು ಭೂಮಿಗೆ ಏನಾಗಿದ್ದೀರಿ? ಉಪ್ಪಾಗಿದ್ದೀರಿ. ನಾವು ನೋಡ್ತೇವೆ ಉಪ್ಪಿನಲ್ಲಿರುವಂಥ ಶ್ರೇಷ್ಠ ಗುಣ ಏನಪ್ಪ ಅಂತಂದ್ರೆ ಈ ಉಪ್ಪು ಅನೇಕ ವಸ್ತುಗಳು ಅನೇಕ ದಿನಗಳ ತನಕ, ವರ್ಷಗಳ ತನಕ ಕೆಡದಂತೆ ಇದು ನೋಡ್ಕೊಳ್ತದೆ, ಹಾಳಾಗದಂತೆ ಇದು ನೋಡ್ಕೊಳ್ತದೆ ಅಂತೇಳಿ. ಇದು ಉಪ್ಪಿನಲ್ಲಿರುವಂಥ ಮೊದಲನೇ ಸ್ವಭಾವ. ಎರಡನೇದಾಗಿ ಉಪ್ಪಿನಲ್ಲಿರುವಂಥ ಸ್ವಭಾವ ಏನಪ್ಪ ಅಂತಂದ್ರೆ ಅದು ಎಲ್ಲದರಲ್ಲಿ ಏನಾಗ್ತದಂದ್ರೆ ಬೆರ್ತ ಹೋಗ್ತದೆ. ಅದು ಏನಾಗ್ತದ್ರಿ? ಎಲ್ಲದ್ರಾಗ ಏನಾಗ್ತದೆ? ಬೆರ್ತ ಹೋಗ್ತದೆ. ಎಲ್ಲದರ ಕಲ್ತು ಹೋಗ್ತದೆ. ನೀವು ಹಾಲ್ನಾಗ ಹಾಕ್ರಿ, ನೀರಾಗ ಹಾಕ್ರಿ, ಸಾಂಬಾರ್ದಾಗ ಹಾಕ್ರಿ, ಬಿರಿಯಾನಿದೇ ಹಾಕ್ರಿ, ಎದ್ರಾಗೆ ಹಾಕ್ರಿ ನೀವು. ಅದ್ರ ಸ್ವಭಾವ ಹೆಂಗಿರ್ತದ್ರಿ? ಬೆರ್ತ ಕಲ್ತು ಹೋಗ್ತದ. ಅಂದ್ರೆ ಉಪ್ಪು ಅದಕ್ಕಿರುವಂತ ಮೊದಲನೇ ಸ್ವಭಾವ ಏನಪ್ಪ ಅಂತಂದ್ರೆ ಅದು ಒಂದು ವಸ್ತುವನ್ನು ಹಾಳಾಗದಂತೆ ಕೆಡದಂತೆ ನೋಡ್ಕೊಳ್ತದ. ಎರಡನೇದಾಗಿ ಅದು ಎಲ್ಲದರಲ್ಲಿ ಏನಾಗ್ತದದು ಬೆರೆತು ಹೋಗ್ತದ. ಮೂರನೇದಾಗಿ ಅದ್ರ ಗುಣ ಏನಪ್ಪಾ ಅಂತಂದ್ರೆ ಅದ್ರ ಶ್ರೇಷ್ಠತೆ ಏನಪ್ಪಾ ಅಂತಂದ್ರೆ ಎಲ್ಲದರಲ್ಲಿ ಅದು ಇರ್ತದ, ಆದ್ರೆ ಅದು ಮಾತ್ರ ಕಣ್ಣಿಗೆ ಕಾಣಂಗಿಲ್ಲ. ಕಾಣಿಸ್ತದ್ರಿ? ನೀವು ಸಾಂಬಾರ್ದಾಗ ಹಾಕ್ರಿ, ಹಾಕಾಗ ಅದ್ರ ರೂಪ ನಿಮಗೆ ಕಾಣಿಸ್ತದ. ಹಾಕಿದ್ಮೇಲೆ ಅದೆಲ್ಲ ಬೆರೆತು ಹೋದ್ಮೇಲೆ ನಿಮಗೆ ಅದ್ರ ಕಾಣಿಸ್ತದೆ? ಕಾಣಲ್ಲ.
ಲೋಕದಲ್ಲಿ ಕ್ರೈಸ್ತರು ಕೂಡ ಅದೇ ರೀತಿಯಾಗಿರ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಲೋಕದಲ್ಲಿ ದೇವರ ಮಕ್ಕಳು ಕೂಡ ಅದೇ ರೀತಿಯಾಗಿರ್ಬೇಕು. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಎರಡನೇದಾಗಿ ದೇವರು ನಮ್ಗೆ ಕೊಟ್ಟಿರುವಂತ ಅತಿ ಶ್ರೇಷ್ಠವಾದಂತ, ಅತಿ ಅಮೂಲ್ಯವಾದಂತ ಒಂದು ಶ್ರೇಷ್ಠವಾದಂತ ಒಂದು ಹೆಸರೇನಪ್ಪಾ ಅಂತಂದ್ರೆ, ನೀವು ಭೂಮಿಗೆ ಏನಾಗಿದ್ದೀರಿ? ಉಪ್ಪಾಗಿದ್ದೀರ. ಈ ಉಪ್ಪು ರುಚಿಯನ್ನು ಕೊಡುವಂತ ಕೆಲಸ ಮಾಡ್ತದೆ. ಅದಕ್ಕೋಸ್ಕರಾಗಿ ನಮ್ಮ ಬದುಕು, ನಮ್ಮ ಜೀವನ ಏನಿರ್ಬೇಕಂದ್ರೆ, ಅನೇಕರ ಜೀವಿತದಲ್ಲಿ ರುಚಿ ಮತ್ತು ಸಂತೋಷವನ್ನು ತರುವಂತ ಜೀವಿತ ಬದುಕು ನಾನು ನೀನು ಜೀವಿಸ್ಬೇಕಂತೇಳಿ. ಹೌದಲ್ರಿ? ಉಪ್ಪಿನ ಕೆಲಸ ಏನು? ಎಲ್ಲದರಲ್ಲಿ ಬೆರ್ತು ಹೋಗ್ತದ, ಎಲ್ಲದರಲ್ಲಿ ವಿಂಗಲ್ ಆಗ್ತದ, ಅನೇಕರಿಗೆ ರುಚಿ ಕೊಡ್ತದ. ಮತ್ತೇನ್ ಮಾಡ್ತದಪ್ಪ ಅಂದ್ರೆ, ಅನೇಕ ವಸ್ತುಗಳನ್ನು ಹಾಳಾಗದಂತೆ, ಅದು ಕೆಟ್ಟೋಗದಂತೆ ಕಾಪಾಡ್ತದ. ಒಬ್ಬ ಕ್ರೈಸ್ತಳು ಕೂಡ ಈ ಲೋಕದಾಗ ಏನಿರ್ಬೇಕ್ರಿ? ಹೆಂಗಿರ್ಬೇಕು? ಉಪ್ಪಾಗಿರ್ಬೇಕು. ಉಪ್ಪು ಹೇಗೆ ಅದು ರುಚಿ ತರ್ತದೋ ಆ ರೀತಿಗೆ ನಾವು ಏನ್ ಮಾಡ್ಬೇಕಂದ್ರೆ, ನಾವು ಆಡುವಂತ ಮಾತು ಪ್ರತಿ ಸ್ಥಳದಲ್ಲಿ, ಅದು ದೇವರ ಮನೆಯಲ್ಲಾಗಲಿ, ಅದು ಸಹೋದರ ಸಹೋದರಿಯರ ಮಧ್ಯದಲ್ಲಾಗಲಿ, ನಾವು ಕೆಲಸ ಮಾಡುವಂತ ಸ್ಥಳದಲ್ಲಾಗಲಿ, ನಾವು ಉದ್ಯೋಗ ಮಾಡುವಂತ ಸ್ಥಳದಲ್ಲಾಗಲಿ, ಎಲ್ಲೇ ಆಗಲಿ ನಮ್ಮ ಮಾತುಗಳು ಇನ್ನೊಬ್ಬರಿಗೆ ಉತ್ತಮಕರವಾಗಿಯೂ, ಪ್ರೀತಿಕರವಾಗಿಯೂ, ರುಚಿಕರವಾಗಿಯೂ, ಇಂಪಾಗಿಯೂ, ರಸವತ್ತಾಗಿ ಇರ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾವಾಗ ನಮ್ಮ ಮಾತುಗಳು ಇಂಪಾಗಿರ್ತವೋ, ಸೊಗಸಾಗಿರ್ತವೋ, ರಮ್ಯವಾಗಿರ್ತವೋ, ಮನೋಹರವಾಗಿರ್ತವೋ, ಪ್ರೀತಿಕರವಾಗಿರ್ತವೋ, ಆ ಉಪ್ಪು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಇದ್ದಕ್ಕಿದ್ದಾಗೆ ರುಚಿಯನ್ನು ತರ್ತದೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಒಬ್ಬ ಕ್ರೈಸ್ತನು ಹೇಗೆ ಜೀವಿಸ್ಬೇಕಪ್ಪ ಅಂತಂದ್ರೆ, ಒಬ್ಬ ದೇವ್ರ ಮಗನು ಹೇಗೆ ಜೀವಿಸ್ಬೇಕಪ್ಪ ಅಂತಂದ್ರೆ, ದೇವರೇ ಹೇಳ್ತಾ ಇದ್ದೇನೆ, ನಾನು ನಿಮ್ಮನ್ನು ಏನ್ ಮಾಡಿದ್ದೇನೆ ಅಂದ್ರೆ ಉಪ್ಪಾಗಿ ಇಟ್ಟಿದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ಇವತ್ತು ಒಂದು ಪ್ರಾಮುಖ್ಯವಾದ ಪ್ರಶ್ನೆ ಪ್ರೀತಿ ದೇವ್ರ ಮಕ್ಕಳೇ, ಉಪ್ಪಿನ ರುಚಿ ನಾವು ಕೊಡ್ತಾ ಇದ್ದೇವಾ? ಉಪ್ಪು ಹೇಗೆ ಎಲ್ಲದರಲ್ಲಿ ಅದು ರುಚಿಯನ್ನು ತರ್ತದೋ ಆ ರೀತಿಯಾಗಿ ಇವತ್ತು ನಾವಿರುವಂತ ಸ್ಥಳದಲ್ಲಿ, ನಾವಿರುವಂತ ಪ್ರಾಂತದಲ್ಲಿ, ನಾವಿರುವಂತ ಸಭೆಯಲ್ಲಿ ಆ ರೀತಿಗೆ ನಾವು ನಮ್ಮ ಜೀವನ ಇದೆನಾ? ನಮ್ಮ ಬದುಕಿದೇನಾ? ನಮ್ಮ ಜೀವಿತ, ನಮ್ಮ ಬದುಕು, ದೇವರು ನೀವು ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದೇನೆ ಅಂದ್ಮೇಲೆ, ದೇವರು ನೀವು ಭೂಮಿಗೆ ಉಪ್ಪಾಗಿದ್ದಾನೆ. ಭೂಮಿಯರೇ ಬಿಡ್ರಿ, ನೀವು ಎಲ್ಲಿದ್ದೀರಿ ಆ ಸಭೆದಾಗರೇ ನೀವು ಉಪ್ಪಾಗಿದ್ದೀರಿ. ಒಬ್ಬರಿಗೊಬ್ಬರು ರುಚಿಕರವಾಗಿ, ಪ್ರೀತಿಕರವಾಗಿದ್ದೀರಿ? ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲಪ್ಪ ಅಂತಂದ್ರೆ, ಯಾಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ, ನಾವೆಲ್ಲರೂ ದೇವ್ರ ಮಾತುಗಳನ್ನು ಏನ್ ಮಾಡ್ತೀವಿ ಅಂದ್ರೆ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡ್ತೀವಿ ನಾವು. ಅದಕ್ಕೆ ಉಪ್ಪಿನ ರುಚಿ ನಮ್ಮಲ್ಲಿ ಬರ್ತಾ ಇಲ್ಲ. ಅಹಂ ಅಂತಕ್ಕಂಥದ್ದು, ಗರ್ವ ಅಂತಕ್ಕಂಥದ್ದು ನಮ್ಮನ್ನು ಆಳ್ತಾ ಇದೆ. ಅದು ನಾ ಅವ್ರಿಗಿಂತ ಏನ್ ಕಡಿಮೆ, ನನಗೆ ಯಾಕೆ ಹಿಂಗೆ ಅನ್ಬೇಕು, ಅವರು ನಮಗೆ ಏನ್ ತಿಳ್ಕೊಂಡು ಅಂದ್ರವರು, ಇದು ಏನ್ ಮಾಡ್ಲತ್ತಂದ್ರೆ ನಮಗೆ ಆಡ್ಲತ್ತದು. ಹಂಗಿದ್ದಾಗ ಯಾವಾಗ ನಾವು ಉಪ್ಪಿನ ರುಚಿ ತರ್ತೀವಿ? ದೇವ್ರಂತ ನೀವು ಉಪ್ಪಿದ್ರಿ ಭೂಮಿಗೆ ಅಂತನ. ನೀವು ಭೂಮಿಗೆ ಏನಾಗಿದ್ರಿ? ಅರೆ ಭೂಮಿಗೆ ಬೇಡಪ್ಪ, ಲೋಕದ ಬೇಡ, ಕನಿಷ್ಠ ಸಭೆಯಲ್ಲರೇ ಉಪ್ಪಾಗ. ಚರ್ಚ್ ನೀ ಆ ದೇವ್ರ ಮನೆಯಲ್ಲಿ ಬರ್ತಿ, ಎಲ್ಲಿ ಕೂಡ್ತಿ, ಯಾವ ಆರಾಧನೆ ಮಂದಿರದಲ್ಲಿ ಇರ್ತಿ, ಸಹೋದರನೇ ಸಹೋದರಿ, ಕನಿಷ್ಠ ಸಭೆಯಲ್ಲಾದ್ರೂ ಏನ್ ಮಾಡಂದ್ರೆ ನಿನ್ನ ಉಪ್ಪಿನ ರುಚಿ ತೋರ್ಸು, ನಾನು ಉಪ್ಪಾಗಿದ್ದೇನೆ ಅಂತೇಳಿ ತೋರ್ಸು. ಬದುಕಿನಲ್ಲಿ ಆ ಒಂದು ಜೀವಿತ ಇಲ್ಲ ನನ್ನ ಪ್ರೀತಿ ಇದ್ರ ಮಕ್ಕಳೇ. ಇಲ್ಲಿ ಕೂತಿರುವಂತ ಅನೇಕರ ಜೀವಿತ ದರಿದ್ರದಿಂದ ಕೂಡಿದೆ ಅಂತ ಹೇಳಿದ್ರೆ, ಅನೇಕರ ಜೀವಿತ ದುರಾವಸ್ಥೆಯಿಂದ ಕೂಡಿದೆ. ಕಾರಣ ನಮ್ಮಲ್ಲಿ ದೇವರಂತ ನೀವು ಉಪ್ಪಾಗಿದ್ದೀರ ಅಂತ ಉಪ್ಪಿನ ರುಚಿನೇ ನಮ್ಮಲ್ಲಿಲ್ಲ. ಉಪ್ಪು ಸಪ್ಪಗಾದ್ರೆ ಅದು ಏನ್ ಮಾಡ್ಲಿಕ್ಕೆ ಯೋಗ್ಯ ಅಂತ್ರಿ? ಅದು ಕಾಲಾಗ ಹಾಕಿ ತುಳಿಲಿಕ್ಕೆ ಯೋಗ್ಯ ಅಂತ. ನಮ್ಮಲ್ಲಿ ರುಚಿ ಇರಲಿಲ್ಲಪ್ಪ ಅಂತಂದ್ರೆ, ಆ ರುಚಿ ನಮ್ಮಲ್ಲಿ ಬರಲಿಲ್ಲಪ್ಪ ಅಂತಂದ್ರೆ, ದೇವರು ಕೊಟ್ಟ ಹೆಸರಿನ ಅರ್ಥಕ್ಕೆ ಹಾಗೆ ನಾವು ಒಂದ್ ವೇಳೆ ಜೀವಿಸ್ಲಿಲ್ಲ, ಬದುಕಲಿಲ್ಲಪ್ಪ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಯಾವ ಕೆಲ್ಸಕ್ಕೂ ಬರಂಗಿಲ್ಲ. ನಾವು ಯಾವ ಕೆಲ್ಸಕ್ಕೂ ಬರಂಗಿಲ್ಲ. ಒಂದ್ ಕಡೆಗೆ ದೇವರಿಗೂ ಕೆಲ್ಸಕ್ಕೆ ಬರಂಗಿಲ್ಲ, ದೇವರಿಗೂ ಉಪಯೋಗ ಇಲ್ಲ. ಒಂದ್ ಕಡೆಗೆ ಮನುಷ್ಯರಿಗೂ ಕೂಡ ಏನಾಗಿಲ್ಲ, ಪ್ರಯೋಜನ ಇಲ್ಲ. ಮೂರನೇದಾಗಿ ಸೈತಾನ ಏನ್ ಮೋಸ ಮಾಡ್ತಾನಂದ್ರೆ, ನೀ ದೇವರಿಗೆ ಬಹಳ ಭಯಭಕ್ತಿ ಉಳ್ದ ಮನುಷ್ಯ ಇದ್ದೀನಿ, ನೀ ಕರೆಕ್ಟ್ ಇದ್ದೀನಿ, ನೀ ಹಿಂಗೆ ಇರು, ನಿಂದೇ ಕರೆಕ್ಟ್ ಅದ ಅಂತೇಳಿ ಕಿವ್ಯಾಗ ಬೋಧನೆ ಮಾಡ್ತಾನ. ಮೋಸ ಏನ್ ಮಾಡ್ತಾನೆ ಸೈತಾನ ಗೊತ್ತದ್ರಿ? ನಿನ್ನಂತ ಭಕ್ತಿವಂತ ಯಾರು ಇಲ್ಲ, ನಿನ್ನಂತ ಒಳ್ಳೆ ಮನುಷ್ಯ ಯಾರು ಇಲ್ಲ, ನಿನ್ನಂಗೆ ಪವಿತ್ರ ಪರಿಶುದ್ಧ ಜೀವಿಸ ಮನುಷ್ಯನೇ ಇಲ್ಲಿ ಇಟ್ರ ಮಂದ್ಯಾಗ ಯಾರು ಇಲ್ಲ. ನೀ ಹಿಂಗೆ ಜರ ಸಪ್ರೇಟ್ ಇರು, ನೀ ಜರ ಮೇಂಟೈನ್ ಮಾಡ್ಜರ. ಸೈತಾನ ಅದು ಬೇರೆ ಊದ್ತಾನ ಕಿವ್ಯಾಗ. ಅದಕ್ಕೆ ನಮಗೆ ಅದು ಏನ್ ಕೇಳ್ತಂದ್ರೆ, ದೇವ್ರ ಸ್ವರ ಕೇಳ್ದಂಗೆ ಕೇಳ್ತದ ನಮಗೆ. ಯಾಕಮ್ಮ ಉಬ್ಬಿಸ್ತಾನಲ್ಲ ನಮಗೆ. ಏನ್ ಮಾಡ್ತಾನವ? ನಿನ್ನಂಗ ಯಾರು ಇಲ್ಲ, ನಿನ್ನಟ್ಟು ಕರೆಕ್ಟ್ ಯಾರು ಇಲ್ಲ ಅಂತ ಉಬ್ಬಿಸ್ತಾನ ನಮಗೆ. ಅವಾಗ ನಾವೇನ್ ಮಾಡ್ತೀವಿ? ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ನಾವು.
ಜೊತೆ ಸಹೋದರನ ಜೊತೆ ಸಹೋದರಿ ಜೊತೆ ಮನಸ್ಸು ಬಿಚ್ಚಿ ಮಾತಾಡಂಗಿಲ್ಲ. ಆದರೆ ದೇವ್ರ ಏನ್ ಹೇಳ್ತಾನೆ ಗೊತ್ತದ, ನೀವೇನಾಗಿದ್ದೀರಿ ಭೂಮಿಗೆ, ನೀವು ಭೂಮಿಗೆ ಉಪ್ಪಾಗಿದ್ದೀರ. ಕನಿಷ್ಠ ನಾವಿರುವಂತ ಈ ಏರಿಯಾದಲ್ಲಿ ಕನಿಷ್ಠ ಪಕ್ಷ, ಭೂಮಿ ದೊಡ್ಡದ ಬಾಳ, ಕನಿಷ್ಠ 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 ನಾವಿರುವಂತ ಈ ಒಂದು ದೀನದಯಾಳ್ ನಗರದಲ್ಲಿ ಈ ಸಭೆಯಲ್ಲಾದ್ರೂ ನಾವು ಉಪ್ಪಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂತೇಳಿ. ಯಾರೇ ಏನೇ ಅಂದ್ರೂ ಕೂಡ, ಯಾರೇ ನಮ್ಮನ್ನು ಅಲ್ಲದ ಮಾತುಗಳು ಅಂದರೂ ಕೂಡ, ಯಾರೇ ಎಷ್ಟು ನಮ್ಮನ್ನು ಕೀಳಾಗಿ ಮಾತಾಡಿದ್ರು ಕೂಡ, ನಮ್ಮಲ್ಲಿರುವಂಥ ಉಪ್ಪು, ಉಪ್ಪಿನ ರುಚಿ ಅದು ಹೊರಗಡೆ ಬರ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಇದು ದೇವ್ರ ಚಿತ್ತ ಇದೆ ಅಂತ ಹೇಳಿರಿ. ಒಬ್ಬ ರಾಜನಿಗೆ 4 ಕುದುರೆ ಇದ್ದು ಅಂತ್ರಿ. ಆ ರಾಜನಿಗೆ 4 ಕುದುರೆ ಇದ್ದು ಅಂತ. ಆ 4 ಕುದುರೆಗಳು ರಾಜನಿಗೆ ಬಹಳ ಇಷ್ಟ ಅಂತವು. ಆದ್ರೆ ಯಾರೇ ಸೈನಿಕ ಮ್ಯಾಲ್ ಕುಡ್ಲಕ್ ಹೋದ್ರಪ್ಪ ಅಂದ್ರೆ ಕಾಲಿಲಿಂದ ಏನ್ ಮಾಡ್ತೇವೆ, ಝಾಡ್ಸ್ ಒದಿತೀವಂತವು. ಎಷ್ಟ ಕುದುರೆಗಳಿಗೆ ತರಬೇತಿ ಕೊಡಬೇಕು, ಶಿಕ್ಷಣ ಕೊಡಬೇಕು, ಅವು ಯುದ್ಧದ ಕುದುರೆಗಳಿಗೆ ಮಾರ್ಪಡಿಸ್ಬೇಕು, ಯುದ್ಧದಲ್ಲೇ ಉಪಯೋಗ ಮಾಡ್ಕೋಬೇಕಂತೇಳಿ ಬಹಳ ರಾಜನಿಗೆ ಆಸೆ. ಇವು ಕುದುರೆಗಳಿಗೆ ಏನ್ ಮಾಡ್ಬೇಕು, ನಾನು ಸಾಮಾನ್ಯವಾದಂಥ ಕುದುರೆಗಳನ್ನು ಯುದ್ಧದ ಕುದುರೆಗಳಿಗೆ ಮಾರ್ಪಡಿಸ್ಬೇಕಂತೇಳಿ ರಾಜನಿಗೆ ಆಸೆ ಅದ. ಅದಕ್ಕೆ ಅನೇಕ ಸೈನಿಕರನ್ನು ಕಳಿಸ್ತಾ ಇದ್ದೇನೆ ತರಬೇತಿಗಾಗಿ. ಹೋದವರೆಲ್ಲ ಅದ್ರ ಮ್ಯಾಲ ಕೂಡ್ಬೇಕಂಟಿಗೆ ಅವು ಏನ್ ಮಾಡ್ಲತ್ತವ, ಝಾಡ್ಸ್ ಏನ್ ಮಾಡ್ಲತ್ತವ. ಲಾಸ್ಟಿಗೆ ಆ ಕುದುರೆಗಳನ್ನು ಹತೋಟಿ ತರಲಿಕ್ಕೆ ಯಾರಲ್ಲಿಂದ ಆಗಲ್ಲ, ಎಲ್ಲರೂ ಬಿಟ್ಬಿಡ್ತಾರೆ. ಕೊನೆಗೆ ರಾಜಗ ಕುದುರೆ ಅಂದ್ರೆ ಬಹಳ ಇಷ್ಟ ಅಲ್ಲ, ಅದಕ್ಕೆ ಏನ್ ಮಾಡ್ತಾನೆ, ಡಂಗುರ ಸಾರಿ ಬಿಡ್ತಾನೆ. ಏನಂತ, ನನ್ನ ಹತ್ರ ಇರುವಂತ 4 ಕುದುರೆಗಳನ್ನು ಯಾರಾದರೂ ತರಬೇತಿ ಕೊಟ್ಟು ಅವು ಸೈನಿಕರನ್ನು ಮೇಲೆ ಕೂಡಿಸುವಂತೆ, ಯುದ್ಧದಲ್ಲಿ ಅವು ಮುಂದೆ ಹೋಗುವಂತೆ ಯಾರಾದರೂ ತರಬೇತಿ ಕೊಟ್ರಪ್ಪ ಅಂತಂದ್ರೆ ನಾನು ಅವ್ರಿಗೆ ಏನ್ ಮಾಡ್ತೀನಪ್ಪ ಅಂತಂದ್ರೆ ಉತ್ತಮವಾದಂತ ಶ್ರೇಷ್ಠವಾದಂತ ನನ್ನ ರಾಜ್ಯದಲ್ಲಿರುವಂತ ಶ್ರೇಷ್ಠ ಬಹುಮಾನವನ್ನು ಕೊಡ್ತೀನಿ ಎಂಬುದಾಗಿ ಆತನು ಡಂಗೂರ ಸಾರಿಸ್ಬಿಡ್ತಾನೆ. ಆತನ ರಾಜ್ಯದಲ್ಲಿ ಅಂತ ಅನೇಕರು ವಧೆ ತಿಂದಿರ್ತಾರ, ಯಾರು ಕೂಡ ಮುಂದೆ ಬರಂಗಿಲ್ಲ. ಕೊನೆಗೆ ಲಾಸ್ಟ್ ಏನ್ ಮಾಡ್ತಾನಂದ್ರೆ ಒಬ್ಬ ಹುಡುಗ ಏನ್ ಮಾಡ್ತಾನಂದ್ರೆ ಮುಂದೆ ಬರ್ತಾನೆ. ಮುಂದೆ ಬಂದು ರಾಜನ ಹತ್ರ ಹೋಗ್ತಾನೆ. ರಾಜನೇ, ನೀನು ಕೊಟ್ಟಂತ ಕೆಲಸ ನಾನು ಮಾಡ್ತೀನಿ ಎಂಬುದಾಗ ಆತನ ಹೇಳ್ತಾನೆ. ಹೇಳಿದಾಗ ಆ ರಾಜ ಅಂತಾನ, ನೋಡಪ್ಪ, ನನ್ನ ಆಸ್ಥಾನದಲ್ಲಿರುವಂತ ಅನೇಕರು ಪ್ರಯತ್ನ ಮಾಡಿ ಸೋತು ಹೋಗಿದ್ದಾರೆ. ಆ ಕುದುರೆಗಳನ್ನು ಹತೋಟಿ ತರೋದಕ್ಕಾಗ್ಲಿ, ಆ ಕುದುರೆಗಳಿಗೆ ತರಬೇತಿ ಕೊಡೋದಕ್ಕಾಗ್ಲಿ, ಆ ಕುದುರೆಗಳನ್ನು ಯುದ್ಧ ಕುದುರೆಗಳಿಗೆ ಮಾರ್ಪಡಿಸೋದಕ್ಕೆ ಯಾರಿಂದ ಆಗ್ತಾ ಇಲ್ಲ. ಆದರೆ ಯಾವಾಗ ಇಷ್ಟು ಜನರಲ್ಲಿ ನೀನು ಮುಂದೆ ಬಂದಿದ್ದೆಪ್ಪ ಅಂದ್ರೆ ನನಗೆ ಸಂತೋಷ. ಆದರೆ ನನ್ನ ಕುದುರೆಗಳನ್ನು ನೀನು ನಾನು ಇಷ್ಟಪಟ್ಟ ಹಾಗೆ ನನ್ನ ರಥಗಳಿಗೆ ಕಟ್ಕೊಂಡು ನಾನು ಮುಂದೆ ಹೋಗುವಂತೆ ನೀನು ಮಾಡಿದೆಪ್ಪ ಅಂತಂದ್ರೆ ನಿನಗೆ ಶ್ರೇಷ್ಠವಾದಂಥ ಬಹುಮಾನ ಕೊಡ್ತೀನಿ ನಮಗೆ ರಾಜ ಹೇಳಿದಾಗ. ರಾಜ, ನಾನು ನಿನ್ನ ಕುದುರೆಗಳಿಗೆ ನಾನು ತರಬೇತಿ ಕೊಡ್ತೀನಿ, ನಾನು ಅವುಗಳನ್ನು ಮಾರ್ಪಡಿಸ್ತೀನಿ. ಆದರೆ ನನಗೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ 6 ತಿಂಗಳು ನನಗೆ ಏನು ಮಾಡ್ಬೇಕಂದ್ರೆ ಕಾಲಾವಕಾಶ ಕೊಡಬೇಕು. ಒಂದನೇದು. ಎರಡನೇದು ಏನು ಮಾಡ್ಬೇಕಂದ್ರೆ ನನಗೆ ದೊಡ್ಡ ಒಂದು ಮೈದಾನ, ಗ್ರೌಂಡ್ ಕೊಡ್ಬೇಕು ನನಗೆ ಅಂದ. ಮತ್ತೆ ನನಗೆ ಅದಕ್ಕೆ ಬೇಕಾದಂತ ತಿನ್ನುವಂತ ಎಲ್ಲ ಆಹಾರ ಪದಾರ್ಥಗಳನ್ನ ನನಗೆ ಒದಗಿಸಬೇಕು. ಈ 3 ನನಗೆ 6 ತಿಂಗಳು ನೀನು ಕೊಡೋದಾದ್ರೆ ನಾನು ಖಂಡಿತ ಅಂತೇಳಿ. ಇವು ಕೊಡೋದೇನಪ್ಪ, ನಾನು ಎಲ್ಲರಿಗೂ ಕೊಟ್ಟಿನಿ, ದೊಡ್ಡ ದೊಡ್ಡ ಗ್ರೌಂಡ್ ಕೊಟ್ಟಿನಿ, ಆದ್ರೂ ಯಾರು ಏನು ಮಾಡಿಲ್ಲ, ಇದೆಲ್ಲ ನಿನಗೆ ಪ್ರೈವೇಟ್ ಅದ, ನೀನು ಮಾಡು ಅಂತೇಳಿ ಆತನಿಗೆ ಕೊಟ್ಬಿಡ್ತಾನೆ. ಕೊಟ್ಬಿಟ್ಟಾಗ ಈ ಹುಡುಗ ಏನ್ ಮಾಡ್ತಾನಂದ್ರೆ 6 ತಿಂಗಳು ಕಂಟಿನ್ಯೂ ಆಗಿ ಯಾವ ಕುದುರೆಗಳು ಒದಿತಾ ಇದ್ದು, ಯಾವ ಕುದುರೆಗಳು ಮೇಲೆ ಕೂಡಿಸ್ಕೊಳ್ತಾ ಇರ್ಲಿಲ್ಲೋ, ಆ ಕುದುರೆಗಳ ಜೊತೆ ಸುಮಾರು 6 ತಿಂಗಳು ಆ ಕುದುರೆಗಳ ಜೊತೆ ಸಮಯ ಕಳೀತಾನೆ ಆ ಗ್ರೌಂಡ್ ಅಲ್ಲಿ. ಕಳೆದ್ಮೇಲೆ ವಾಯ್ದೆ ಮುಗಿತದ. ಇನ್ನ ರಾಜ ತನ್ನ ಆಸ್ಥಾನದಲ್ಲಿರುವಂತ ಎಲ್ಲ ಪ್ರಜೆಗಳನ್ನು ಒಂದು ಗ್ರೌಂಡ್ ಅಲ್ಲಿ ದೊಡ್ಡ ಕ್ರೌಡ್ ಆಗಿ ಸೇರಿಸ್ತಾನ. ಸೇರಿಸಿ ಆ ದಿವಸ, ರಾಜನೇ, ಇವತ್ತು ತರಬೇತಿಯ ಕೊನೆ ದಿನ, ಇವತ್ತು ಅವುಗಳ ಪ್ರದರ್ಶನ ನಾನು ಮಾಡ್ತೀನಿ ಎಲ್ಲ ಜನರ. ರಾಜ ಡಂಗುರ ಸಾರ್ತಾನೆ. ಊರ್ ಜನ, ಎಲ್ಲ ಜನ, ಪಟ್ಟಣದಲ್ಲಿರುವಂತ ಎಲ್ಲ ಜನ ದೊಡ್ಡ ಒಂದು ಗ್ರೌಂಡ್ ಅಲ್ಲಿ ಸ್ಟೇಡಿಯಂ ನಲ್ಲಿ ಸೇರ್ಬಿಡ್ತಾರೆ. ಅವಾಗ ಆ ಕುದುರೆಗಳು ಕೂಡ 4 ಕುದುರೆಗಳು ಕೂಡ ಬರ್ತವೆ. ಈ ಟ್ರೈನಿಂಗ್ ಕೊಟ್ಟಂತ ಹುಡುಗ ಕೂಡ ಬರ್ತಾನೆ. ಎಲ್ಲರಿಗೂ ಕುತೂಹಲ, ಹ್ಯಾಂಗ್ ಕೂಡ್ತಾನೆ ಮ್ಯಾಲ ನೋಡಮ್ಮ, ನಮಗೆ ಹೆಂಗ್ ಝಾಡ್ಸು ಒದ್ದವ ಹಂಗೆ ಇವನಿಗೂ ಏನ್ ಮಾಡ್ತಾವ. ಎಲ್ಲರ ಮನಸ್ಸಿನಾಗ ಅದೇ ಅನ್ಕೊಂಡಂತೆ ಕುದುರೆಗಳು ಬರ್ತಾವ, ಅನ್ಕೊಂಡಂತೆ ಹುಡುಗ ಬರ್ತಾನ. ಎಲ್ಲ ಕ್ರೌಡು ಆತ ಸಮೀಪ ಬಂದು ಆ ಕುದುರೆಗಳಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಸಮೀಪ ಹೋದಾಗ ಇವರೆಲ್ಲ ಎದ್ದು ನಿಂತ್ಕೊಂಡು ಒಂದ್ಸಲ ಚೀರ್ ಬಿಡ್ತಾರ. ಆಯ್ತಪ್ಪ ಬಿದ್ದೆ ಹೋದ, ಒದ್ದೆ ಬಿಡ್ತ ಅಂತೇಳಿ. ಆದ್ರೆ ಆತನೇನ್ ಮಾಡ್ತಾನಂದ್ರೆ ಸಮೀಪ ಹೋಗಿ ಅದರ ಮೇಲೆ ಕೈ ಆಡಿಸಿ ಆ ಕುದುರೆ ಮೇಲೆ ಕೂತ್ಕೊಂಡು ಆ ಸ್ಟೇಡಿಯಂ ಮೇಲೆ ಒಂದು ರೌಂಡ್ ಹೊಡೆದು ಬಿಡ್ತಾನಂತೇಳಿ. ಹೀಗೆ ಒಂದೊಂದಾಗಿ 4 ಕುದುರೆಗಳಿಗೆ ಕೂಡ ಏನ್ ಮಾಡ್ತಾನ, ಆ ಕುದುರೆಗಳು ಆತನಿಗೆ ಏನ್ ಮಾಡಂಗಿಲ್ಲ. ಆತ ಏನ್ ಹೇಳ್ತಾವ ಅದೇ ಕೇಳ್ತಾವ.
ಆತನು ಓಡಂದ್ರೆ ಓಡ್ತಾವ, ಆತನು ನಿಲ್ಲಂದ್ರೆ ನಿಲ್ತಾವ, ಆತನು ಕೂಡಂದ್ರೆ ಕೂಡ್ತಾವ. 6 ತಿಂಗಳಾದ ನಂತರ ಎಲ್ಲರಿಗೂ ಆಶ್ಚರ್ಯ, ರಾಜನೇ ಕೂಡ ಆಶ್ಚರ್ಯ. ಅರೆ, ಇಷ್ಟು ವರ್ಷಗಳಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಎಷ್ಟೋ ಜನ ಸೋತ್ ಹೋಗಿದಾರ, ನೀನು ಇದು ಹೇಗೆ ಸಾಧ್ಯಪ್ಪ, ನೀನು ಹೇಗೆ ಈ ಕುದುರೆಗಳಿಗೆ ತರಬೇತಿ ಕೊಟ್ಟು, ಹೇಗೆ ಕುದುರೆಗಳು ಈ ರೀತಿಯಾಗಿ ಮಾರ್ಪಟ್ಟಾದ ಎಂಬುದಾಗಿ ಆ ರಾಜನ ಹುಡುಗನ ಕೇಳಿದಾಗ ಆತನ ಹೇಳ್ತಾನೆ, ಹುಡುಗ ರಾಜ ಭಾಳ ಸಿಂಪಲ್ ಅಂತ, ಏನ್ ಮಾಡಿಲ್ಲ ನಾವು, ನಿನ್ನಿಂದ ನಾನು 6 ತಿಂಗಳು ಸಮಯ ತಗೊಂಡಿಲ್ಲ. 6 ತಿಂಗಳಲ್ಲಿ ನಾನು ಏನ್ ಮಾಡಿದನಪ್ಪ ಅಂತಂದ್ರೆ, ಸ್ಟಾರ್ಟಿಂಗ್ ನನಗೂ ಕೂಡ ಅದೇ ರೀತಿಯಾಗಿ ಪೆಟ್ಟುಗಳು ಕೊಡಕ್ ಬಂದು, ಆದ್ರೆ ನಾನೇನ್ ಮಾಡಿದೆಪ್ಪ ಅಂತಂದ್ರೆ, ಅವು ಮಾಡುವಂತ ಎಲ್ಲ ಅನಾಚಾರಗಳನ್ನು, ಅವು ಮಾಡುವಂತ ಒದಿಯುವಂತ ಎಲ್ಲ ಒಂದು ವ್ಯತಿರೇಕವಾದಂಥ ಕೆಲಸಗಳನ್ನು ನಾನು ದಿನೇ ದಿನೇ ಸಹಿಸ್ಕೊಳ್ತಾ ಅವ್ರ ಜೊತೆ ಇದ್ದು, ಅವ್ರ ಜೊತೆ ಕೂತು, ಅವ್ರ ಜೊತೆ ಮಲಗಿ, ರಾತ್ರಿ ಕೂಡ ಮನೆಗೆ ಹೋಗ್ಲಾರ್ದೆ, ರಾತ್ರಿ ಕೂಡ ಗ್ರೌಂಡಲ್ಲೇ ಊಟ ಮಾಡಿ, ಗ್ರೌಂಡಲ್ಲೇ ಮಲಗಿ, ಅವಕ್ಕೆ ಪ್ರತಿದಿನ ಸ್ನಾನ ಮಾಡಿಸೋದು, ಪ್ರತಿದಿನ ತೊಳೆಯೋದು, ಪ್ರತಿದಿನ ಅವಕ್ಕೆ ಮಸಾಜ್ ಮಾಡೋದು, ಪ್ರತಿದಿನ ಅವಕ್ಕೆ ಪ್ರೀತಿಯಿಂದ ನೋಡ್ಕೊಳ್ಳೋದು, ಈ ರೀತಿಯಾಗಿ ಕಂಪ್ಲೀಟ್ ಆಗಿ 6 ತಿಂಗಳು ಅವಕ್ಕೆ ಸಹವಾಸ, ಪ್ರೀತಿ ಅಂತಕ್ಕಂಥದ್ದು ತೋರಿಸಿದ್ರಿಂದ ಆ ಕುದುರೆಗಳೇನಾದ್ರು ರಾಜನೇ ಅವು ಮಾರ್ಪಟ್ಟೋದು ಎಂಬುದಾಗಿ ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇನ್ ಮಾಡಿಲ್ಲ, ಅವುಗಳ ಜೊತೆನೆ ಮಲ್ಕೊಂಡಿದ್ದೀನಿ, ಅವುಗಳ ಜೊತೆನೇ ಇದ್ದಿದ್ದೀನಿ, ಅವುಗಳಿಗೆ ನಾನು ಪ್ರೀತಿ ತೋರಿಸಿದ್ದೀನಿ, ಹಸಿವೆ ಆದಾಗ ಅವು ಬೇಕಾದಂಥದ್ದೆಲ್ಲ ಅಷ್ಟೇ ಕೊಟ್ಟಿದ್ದೀನಿ, ಇಷ್ಟೇ ಮಾಡಿದ್ದೀನಿ ಎಂಬುದಾಗಿ ಆತನ ಗ್ರೌಂಡಲ್ಲಿ ಏನು ಮಾಡಿದ್ದೀನಿ ಅಂದರೆ ತಿರುಗಿಸಿದ್ದೀನಿ. ಉಳಿದವ್ರಿಗೆ ಯಾಕೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ, ಉಳಿದವ್ರು ಏನು ಮಾಡಿದ್ರೆ ಅವ್ರ ಜೊತೆ ಸಮಯ ಕಳಿಲಿಕ್ಕಾಗಿಲ್ಲ. ಇವ್ರು ಹೋಗೋದು ಮ್ಯಾಲ ಕೂಡ್ಲಕ್ಕೆ ಹೋಗ್ಯಾರ. ಇವ್ರು ಮಾಡಿದ ತಪ್ಪೇನು, ಎಲ್ಲರೂ ಫಸ್ಟ್ ಹೋದ್ರಪ್ಲೆ ಮ್ಯಾಲೆ ಕೂಡ್ಲಕ್ಕೆ ಹೋಗ್ಯಾರ. ಮ್ಯಾಲ ಕುಂತ್ರ ಸುಮ್ ಕೂಡ್ತದ, ಸುಮ್ ಕೂಡ್ತದ. ಅದ್ರ ಸ್ವಭಾವ ಏನು, ಅದೇ ಸ್ವಭಾವ. ಅದಕ್ಕೆ ತರಬೇತಿ ಕೊಡ್ಬೇಕಂದ್ರೆ ರಾಜ, ನಾನು 6 ತಿಂಗಳ ಟೈಮ್ ತೊಗೊಂಡು ಅವುಗಳ ಜೊತೆ ನಾನೇನು ಮಾಡಿದೆ, ರಾತ್ರಿ ಹಗಲು ಸಮಯ ಕಳೆದಿದ್ದೀನಿ, ಸಹವಾಸ ಮಾಡಿದ್ದೀನಿ, ಅವುಗಳ ಭಾಷೆ ಅರ್ಥ ಮಾಡ್ಕೊಂಡಿನಿ, ನನ್ನ ಭಾಷೆ, ನನ್ನ ಕೆಲಸ ಅವು ಅರ್ಥ ಮಾಡ್ಕೊಂಡವ. ಹಿಂಗಾಗಿ ನಾ ಏನಪ್ಪಾ ಅಂತಂದ್ರೆ, ಅವುಗಳ ಮ್ಯಾಲ್ ಕುಂತ್ರು ಈಗ ಅವು ಏನ್ ಮಾಡ್ಲತ್ತಿಲ್ಲ. ಈಗ ನೀನು ಕೂಡ, ನಿನಗೂ ಕೂಡ ಏನ್ ಮಾಡಂಗಿಲ್ಲ. ಏನಾದ್ರೂ ಅರ್ಥ ಆಗ್ತದೆ ಕಥೆಯಿಂದ, ಏನಾದ್ರೂ ತಿಳಿಲತ್ತದ, ಈ ಕತೆಗೂ ಈ ಮೆಸೇಜ್ಗೆ ಏನಾದ್ರೂ ಲಿಂಕ್ ಅದನ? ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಮನೆಯ ಸುತ್ತಮುತ್ತಲೇ ಇರುವಂಥವ್ರು, ನಮ್ಮ ಮನೆಯ ಸುತ್ತಮುತ್ತ ಇರುವಂಥವ್ರು, ನಮ್ಮ ಸಂಬಂಧಿಕರು, ನಮ್ಮ ರಕ್ತ ಸಂಬಂಧಿಕರು, ಅನೇಕರು, ಇಲ್ಲಿರುವಂಥ ಅನೇಕ ಅನ್ಯ ಜನರು, ಇದೆಲ್ಲ ಪ್ರಾಂತ, ಇದೆಲ್ಲ ನಾವು ನೋಡ್ತೇವೆ ಕುದುರೆಗಳ ಇದ್ದ ಹಾಗೆ ಅಂತೇಳಿ. ಏನಿದ್ದಂಗೆ ಇದೆಲ್ಲ, ಯಾರಿದ್ದಂಗೆ ಇವೆಲ್ಲ? ಯಾರು ಕುದುರೆ ಅವು? ಯಾರು? ರಾಜನ ಕುದುರೆಗಳು. ಅದ್ರ ಕುದುರೆಗಳು ಯಾರಿಗಿಷ್ಟವ? ಆ ಕುದುರೆಗಳು ಯಾರಿಗಿಷ್ಟವ? ರಾಜಾಗಿಷ್ಟವ. ಆದ್ರೆ ನಮಗೇನಿಲ್ಲ. ಬಹಳ ಮಂದಿಗೆ ಅವು ಒದಿತಾವ, ಹುಡಿತಾವ, ಅವು ಮ್ಯಾಲ ಕೂಡ್ಸಂಗಿಲ್ಲ ಅಂತೇಳಿ ಇದೇ ಕಂಪ್ಲೇಂಟ್ ಅದ ಬಹಳ ಮಂದಿಗೆ. ಆದ್ರೆ ನಾವು ನೋಡ್ತೀವಿ, ಆ ಕುದುರೆಗಳು ರಾಜನಿಗೆ ಇಷ್ಟ ಇರೋದ್ರಿಂದ ನಮ್ಮ ಕೆಲಸ ಏನಪ್ಪಾ ಅಂತಂದ್ರೆ, ನಾವು ಆ ಕುದುರೆಗಳ ಜೊತೆ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು? ಸಾವಾಸ ಮಾಡ್ಬೇಕು ಅಷ್ಟೇ. ಸಾವಾಸ ಅಂದ್ರೆ ದಿನ ಅವ್ರ ಮನೆ ಹೋಗಿ ಕೊಡ್ಬೇಕ? ದಿನ ಅವ್ರ ಮನೆ ಹೋಗಿ ಕೊಡ್ಬೇಕ? ಸಾವಾಸ ಅಂದ್ರೆ ಏನು? ಪ್ರೀತಿಯಿಂದ, ಸೌಜನ್ಯದಿಂದ ಏನ್ ಮಾಡ್ಬೇಕು ಅವ್ರ ಜೊತೆ. ಅವ್ರು ಎಷ್ಟೇ ಒರಟಾಗಿ ಮಾತಾಡಿದ್ರು, ಅವ್ರಷ್ಟೇ ಕೆಟ್ಟದಾಗ ನಾವು ಮಾತಾಡಿದ್ರು, ನಮ್ಮಿಂದ ಏನ್ ಹೋಗ್ಬೇಕು ಅವ್ರಿಗೆ? ಪ್ರೀತಿನೇ ಹೋಗ್ಬೇಕು, ಪ್ರೀತಿನೇ ಹೋಗ್ಬೇಕು. ಒಂದ್ ದಿವಸ ಕುದುರೆಗಳು ಏನಾಗ್ತಾವ್ರಿ? ಏನಾಗ್ತಾವ? ಬದಲಾವಣೆ ಆಗ್ತಾವ ಅಂತೇಳಿ, ಮಾರ್ಪಾಟಾಗ್ತಾವ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ದೇವ್ರ ನಮ್ಮನ್ನ ಈ ಲೋಕದಲ್ಲಿ ದೇವ್ರು ಕೊಟ್ಟಿರುವಂತ 2ನೇ ಹೆಸರೇನ್ರಿ? ಯಾವಾಗ ನಾವು ರಾಜನಿಗೆ ಇಷ್ಟವಾದಂಥ ಕುದುರೆಗಳು ಆತನಿಗೆ ನಾವು ತಯಾರು ಮಾಡ್ತೀವಂದ್ರೆ, ಯಾವಾಗ ಆತ್ಮಗಳನ್ನು ಗೆಲ್ತೀವಪ್ಪ ಅಂತಂದ್ರೆ, ಯಾವಾಗ ನಾವು ಕರ್ತನ ಕಡೆಗೆ ಜನರನ್ನ ಅನ್ಯ ಜನ ನಡೆಸ್ತೀವಪ್ಪ ಅಂತಂದ್ರೆ, ನಾವು ಭೂಮಿಗೆ ಉಪ್ಪಾದಾಗ ಮಾತ್ರ ಇದು ಸಾಧ್ಯ ಅಂತ ಹೇಳಿ. ಅದಕ್ಕೆ ಇದು ದೇವ್ರು ನಮ್ಗೆ ಕೊಟ್ಟಂತ 2ನೇ ಹೆಸರು. 1ನೇ ಹೆಸರು ಯಾವ್ದ್ರಿ? ದೇವರು ಮಕ್ಕಳು ಎಂಬುದಾಗಿ 1ನೇ ಹೆಸರು. 2ನೇ ಹೆಸರೇನ್ರಿ? ನೀವು ಭೂಮಿಗೆ ಆಗಿದ್ರಿ. 3ನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ ಓದಮ್ಮ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಸಾಕಮ್ಮ. 3ನೇ ಹೆಸರು. ನೀವೇನಾಗಿರಿ? ನೀವು ಲೋಕಕ್ಕೆ ಏನಾಗಿದ್ರಿ? ನಿಮ್ಮ ಹೆಸರೇನು? ಬೆಳಕು. ನೀವು ಕತ್ತಲೆಗೆ ಸಂಬಂಧಪಟ್ಟವ್ರಲ್ಲ. ನೀವು
ಅಂಧಕಾರಕ್ಕೆ ಸಂಬಂಧಪಟ್ಟವರಲ್ಲ ನೀವು. ನೀವು ಯಾರಪ್ಪ ಅಂತಂದ್ರೆ ನೀವು ಬೆಳಕಾಗಿದ್ದೀರಿ. ನೀವು ಎಲ್ಲಿ ಬೆಳಕಾಗಿದ್ದೀರಿ ಅಂದ್ರೆ ನೀವು ಲೋಕಕ್ಕೆ ಏನಾಗಿದ್ದೀರಿ? ಬೆಳಕಾಗಿದ್ದೀರಿ. ಅನೇಕರಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಬೆಳಕು ಅದು ಕ್ರಿಸ್ತನ ಕಡೆಗೆ ನಡೆಸುವಂತ ಬೆಳಕಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಅನೇಕರು ನಿಮ್ಮ ಸಾಕ್ಷಿ ಮೂಲಕವಾಗಿ, ನಿಮ್ಮ ಮಾತಿನ ಮೂಲಕವಾಗಿ, ನಿಮ್ಮ ಬದುಕಿನ ಮೂಲಕವಾಗಿ, ನಿಮ್ಮ ಜೀವಿತದ ಮೂಲಕವಾಗಿ, ನಿಮ್ಮ ಪ್ರವರ್ತನೆ ಮೂಲಕವಾಗಿ ಅನೇಕರು ನಿಮ್ಮಲ್ಲಿರುವಂತ ಬೆಳಕನ್ನು ನೋಡಿ ಏನ್ ಮಾಡ್ಬೇಕಂದ್ರೆ ಆ ಹಾದಿ ಹಿಡಿದು ಏನ್ ಮಾಡ್ಬೇಕಂದ್ರೆ ಇದು ಹಾದಿ ಯಾಕಡೆ ಹೋಗ್ತದೋ ಯಪ್ಪ, ಇದು ಬೆಳಕೆ ಅದಲ್ಲ, ಇದು ಎಲ್ಲ ಕಡೆ ಕತ್ತಲದ ಕಿದೇ ಜರ ಬೆಳಕು ಕಾಣತದ, ಈ ಕಡೆ ಬರ್ರು ಅಂತಾರ ನೋಡ್ರಿ. ಎಲ್ಲರೂ ನಾನು ಹಿಂದೆ ಬರ್ರಿ, ಹಿಂಗೆ ಬರ್ರಿ ಅಂತಾರ ನೋಡ್ರಿ. ಕತ್ತಲಾಗ ಹೋಗಾಗ ನೋಡ್ರಿ, ಹಳ್ಳ್ಯಾಗ ಹೊಲ್ದಾಗ ಆ ಹೊಲಗೊಳದಾಗ ಖಡ್ಡ ಇದ್ದಾಗ 4 ಮಂದಿ ಹೋಗಂತಾರ. ನಾ ಮುಂದೆ ಹೋಗ್ತೀನಿ, ನೀವು ಹಿಂದೆ ಬರಂತಾರ. ಹಿಂಗೆ ಬರ್ರಿ ಹಿಂಗೆ ಬರ್ರಿ, ನಾ ಹೋದಂಗೆ ಹೆಜ್ಜೆ ಹೆಜ್ಜೆ ಇಟ್ಕೊತ ಬರ್ರಿ ಅಂತಾರ ನೋಡ್ರಿ. ಯಾಕಂತಾರ? ಮುಂದೆ ಹೋಗೋ ಮನುಷ್ಯನ ಬಲ್ಲಿ ಏನಿರ್ತದ? ಒಬ್ಬನ ಬಲ್ಲೇ ಟಾರ್ಚ್ ಇರ್ತದ, ಬ್ಯಾಟ್ರಿ ಇರ್ತದ, ಹಿಂದಿನವ್ರ ಬಲ್ಲಿ ಇರಲ್ಲ. ಅದಕ್ಕೇನಂತಾರ? ಅವನಿಗೆ ಏನ್ ಮಾಡ್ಬೇಕಂತ? ಹಿಂದೆ ಹೋಗ್ಬೇಕಂತ ಹಿಂದೆ ಹೋಗ್ತಾರ. ಹೌದಲ್ಲ? ಅದೇ ರೀತಿಗೆ ನಮ್ಮನ್ನು ಹಿಂಬಾಲಿಸ್ಬೇಕಂದ್ರೆ, ಜನ ನಮ್ಮನ್ನು ಹಿಂಬಾಲಿಸ್ಬೇಕಂದ್ರೆ, ಜನರು ಬೆಳಕಿನ ಕಡೆಗೆ ಬರ್ಬೇಕಂದ್ರೆ ನಾವು ಏನಾಗಿರ್ಬೇಕು? ನಾವು ಬೆಳಕಾಗಿರ್ಬೇಕು. ನಾವು ಬೆಳಕು ನಮ್ಮಲ್ಲಿ ಇತ್ತಂದ್ರೆ ಆಟೋಮೆಟಿಕ್ ಏನಾಗ್ತದೆ ಅಂದ್ರೆ ನಮ್ಮ ಕಡೆಗೆ ಈ ಕಡೆ ಬೆಳಕದಂತೇಳಿ ಅನೇಕರು ಕತ್ತಲೆಯಿಂದ ಬೆಳಕಿಗೆ ಬರ್ತಾರೆ. ಒಂದು ಹುಳ ಅದ ನೋಡ್ರಿ, ಮಿಣುಕುಳ ಅಂತ ನೋಡ್ರಿ. ಅದು ಯಾವಾಗ ಬರ್ತದೆ ಗೊತ್ತದ್ರಿ? ರಾತ್ರಿನೇ ಬರ್ತದ, ಕತ್ತಲಾಗೆ ಕಾಣ್ತದ. ಸಣ್ಣ ಹುಳ ಇರ್ತದ. ಅದು ತನ್ನ ಪ್ರಭಾವ ಎಷ್ಟು ತೋರಿಸ್ತಂದ್ರೆ ಎಷ್ಟೇ ಕತ್ತಲಿರ್ಲಿ, ಅದು ಒಂದಿಷ್ಟು ಸಣ್ಣ ಜೀವಿ ಇರ್ತದ್ರಿ. ಅದು ಹಿಂಗೆ ಮಾಡ್ತಾನೆ, ಲೈಟ್ ಫೋಕಸ್ ಹೊಡಿತದ. ಏನಂತಾರ? ಏನ್ ಬಂದ ಅಂತಾರ ಅದಕ್ಕೆ? ಹಾ, ಕತ್ತಲ ಕೂಡ ಅದು ಏನ್ ಮಾಡ್ತದ? ಬೆಳಕು ಕೊಡ್ತದ. ನಾವು ಕೂಡ ಈ ಲೋಕದಾಗ ಏನಾಗಿರ್ಬೇಕು? ದೇವ್ರು ನಮ್ಗೆ ಏನ್ ಹೆಸರು ಕೊಟ್ಟನ್ರಿ? ದೇವ್ರು ನಮ್ಮನ್ನು ಬೆಳಕಾಗಿ ಮಾಡಿದ್ದಾನಂತ. ಈ ಲೋಕಕ್ಕೆ ನೀವು ಬೆಳಕಾಗಿದ್ದೀರಿ ಅಂತ. ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮನ್ನು ನೋಡಿದಂಥವ್ರು ಅನೇಕರು ಏನ್ ಮಾಡ್ಬೇಕಂದ್ರೆ ನಮ್ಮನ್ನು ಹಿಂಬಾಲಿಸ್ಬೇಕಂತೇಳಿ. ನಿಜವಾದಂಥ ಬೆಳಕು ನಮ್ಮ ಮೂಲಕ ಅನೇಕರು ಕಂಡುಕೊಳ್ಬೇಕೆಂಬುದಾಗಿ ನೋಡ್ತೀವಿ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಈ ರೀತಿಯಾಗಿ ಒಂದ್ ವೇಳೆ ಈ ಹೆಸರಿನ ಅರ್ಥ ನಾವು ಹಿಡಿದುಕೊಂಡು ದೇವರು ನಮ್ಗೆ ಕೊಟ್ಟಂತ ಈ 3 ಶ್ರೇಷ್ಠವಾದಂತಹ ಹೆಸರುಗಳನ್ನು ಇವತ್ತು ದೇವರು ನನಗೆ ದೇವರ ಮಗನಾಗಿ ಮಾಡಿದ್ದೇನೆ, ದೇವರ ಮಗಳಾಗಿ ಮಾಡಿದ್ದೇನೆ, ದೇವರು ನನಗೆ ಉಪ್ಪಾಗಿ ಮಾಡಿದ್ದೇನೆ, ದೇವರು ನನ್ನನ್ನು ಬೆಳಕಾಗಿ ಮಾಡಿದ್ದೇನೆ ಎಂಬುದಾಗಿ ಈ 3 ಶ್ರೇಷ್ಠವಾದಂತಹ ಹೆಸರುಗಳನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಈ ಹೆಸರಿಗೆ ತಕ್ಕಂತೆ ಈ ಲೋಕದಲ್ಲಿ ನಾವು ಒಂದು ವೇಳೆ ಜೀವನ ಮಾಡಿದೆವು ಅಂದ್ರೆ, ಬದುಕು ಮಾಡಿದೆವು ಅಂದ್ರೆ, ಆ ಬದುಕು ಆ ಜೀವಿತ ಏನಾಗಿರ್ತದೆ ಅಂದ್ರೆ ಆಶೀರ್ವಾದಕ್ಕೆ ನಮ್ಮ ನಡೆಸೋದು ಅಂತ ಹೇಳಿ. ಹಲ್ಲೆಲೂಯಾ. ಈ ಬದುಕು ಈ ಜೀವನ ನಮ್ಮನ್ನು ಎಲ್ಲಿ ತೆಗೆದುಕೊಂಡು ಹೋಗ್ತದ್ರಿ? ಆಶೀರ್ವಾದದ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗ್ತದೆ ಅಂತ ಹೇಳಿ. ಅದಕ್ಕೋಸ್ಕರಾಗಿ ಬನ್ನಿ ನನ್ನ ಪ್ರೀತಿದವರ ಮಕ್ಕಳೇ, ಇವತ್ತು ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ಇವತ್ತು ದೇವರು ನಮಗೆ ಕೊಡುವಂತ ಹೆಸರಿನ ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ಈ ಸಮಯದಲ್ಲಿ ಒಂದು ಸಲ ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಹೆಸರಿನ ಕುರಿತು ದೇವರು ಇವತ್ತು ನಮ್ಮ ಜೊತೆ ಮಾತಾಡುವಂತ ಸಮಯದಲ್ಲಿ ಇವತ್ತು ಪ್ರಿಸ್ಕಿಲ್ಲಾ ಮತ್ತು ಸಮುಯೇಲ್ ಅವರಿಗೆ ಪ್ರೀತಿಸಿಕೊಟ್ಟಂತ ಆ ಮಗುವಿನ ಒಂದು ನಾಮಕರಣವು ಕೂಡ ಈ ಸಮಯದಲ್ಲಿ ಇವತ್ತು ನಾವು ಮಾಡುವಂತ ಸಂದರ್ಭದಲ್ಲಿ ಈಗ ಈ ಸಮಯದಲ್ಲಿ ನಾವು ಕೂಡ ಒಂದು ಹೆಸರನ್ನು ದೇವರ ಒಂದು ಕೊಟ್ಟಂತ, ದೇವರು ಪ್ರೇರೇಪಣೆ ಮಾಡಿದಂತ ಒಂದು ಅದ್ಭುತವಾದಂತ ಹೆಸರನ್ನು ಆ ಮಗುವಿಗೆ ನಾವೆಲ್ಲರೂ ಕೊಡೋಣ. ಈ ಸಮಯದಲ್ಲಿ ಆ ಒಂದು ತಾಯಿ ಮತ್ತು ಮಗುವನ್ನು ತೆಗೆದುಕೊಂಡು ಮುಂದೆ ಬರುವುದಾದ್ರೆ ಆ ಮಗುವಿಗೆ ಎಲ್ಲರ ಎದುರುಗಡೆ ತಂದೆ, ಮಗ, ಪರಿಶುದ್ಧಾತ್ಮನ ನಾಮದಲ್ಲಿ ಒಂದು ಹೆಸರನ್ನು ಆ ಮಗುವಿಗೆ ನಾವು ಘೋಷಣೆ ಮಾಡಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಹೋಗೋಣ. ಈ ಸಮಯದಲ್ಲಿ ಪ್ರಿಸ್ಕಿಲ್ಲಾ ಮಗುವಿಗೆ ತಗೊಂಡು ಮುಂದೆ ಬರುವುದಾದ್ರೆ ಆ ಒಂದು ಹೆಸರನ್ನು ನೋಡಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಒಂದು ಕರ್ತನ ಮೇಜಿನಲ್ಲಿ ನಾವೆಲ್ಲರೂ ಕೈ ಹಾಕೋಣ. ದೇವರು ಈ ವಾಕ್ಯ ಭಾಗ ನಿಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ತರಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.